ಸಕಲದೇವರ ದೇವನು ನೀನಖಿಲ ಯೋಗಿಗಳೀಶನು ನಿಖಿಲ ಭೂತಾದಿಗಳ ಬಾಧೆಯ ಸೇವೆಯಿಂದಲೇ ಕಳೆವನು ಪ್ರೀತಿಯಂ ನೈವೇದ್ಯವನು ನಿಜ ಭಕ್ತನಿಂ ಸ್ವೀಕರಿಸುವಿ ಆತ್ಮಹತ್ಯೋದ್ಯುಕ್ತನಾದವ ನಿಶ್ಚಯನ್ವಲಿದೀಯುವಿ ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 34ನೆಯ ಅಧ್ಯಾಯವು ಪ್ರಾಪ್ತವಾಗಿರುವಂಥದ್ದು. ಗತ ಅಧ್ಯಾಯದಲ್ಲಿ ಗರಗದ ಮಡಿವಾಳೇಶ್ವರನ ದರ್ಶನಕ್ಕೆ ಹೋಗಿ ಅವರ ದರ್ಶನ ಆಶೀರ್ವಾದ ಆದೇಶದಂತೆ ವರ್ತಿಸುತ್ತಾ ತಮ್ಮ ಆತ್ಮಾನುಭವವೆನ್ನುವಂಥದ್ದು ಅವರಿಗೆ ಉಣಬಡಿಸಿ ಅವರ ಅನುಭವ ಅಮೃತವಾಗಿರ್ತಕ್ಕಂಥದ್ದನ್ನು ತಾವುಗೊಂಡು ಈರುವರು ಒಂದಾಗಿ ಸಮರಸತೆಯಿಂದ ಅಭೇದವಾಗಿ ಐಕ್ಯಾನಂದವಾಗಿರ್ತಕ್ಕಂಥದ್ದನ್ನು ಅನುಭವಿಸಿದ ಸ್ಥಿತಿ, ಕೆಲವು ಲೀಲೆಗಳನ್ನು ತೋರಿಸಿದ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ಹಿಂದನೇ ನಿರೂಪಣೆ ಮಾಡಿರುವಂಥದ್ದಾಗಿರುವುದು. ಆ ಪ್ರಸಂಗ ಆಧ್ಯಾಯದಾಗನೇ ನಾವು ಅದರ ಒಂದು ರಹಸ್ಯವಾಗಿರುವಂಥದ್ದು, ಮಹಾತ್ಮರ ಇರುವೆನ್ನುವಂಥದ್ದು, ಅವರ ಉಪದೇಶವೆನ್ನುವಂಥದ್ದು ಆ ಸಮಯದಲ್ಲಿ ಅದನ್ನು ಅನುಭವಿಸಬೇಕೇ ಹೊರತು ಅದು ಮುಂದಕ್ಕೆ ಬಂದ್ರೂ ಸಿಗೋದಿಲ್ಲ, ಹಿಂದಕ್ಕೆ ಹೋದ್ರೂ ಸಿಗೋದಿಲ್ಲ ಅನ್ನುವಂಥದ್ದು. ಅವರೇ ಮಡಿವಾಳ ಸ್ವಾಮಿಗಳು ಹೇಳಿದ್ರಂತೆ, ಯೋಗ ವಾಸಿಷ್ಠ ನಡೆಯುತ್ತಿರುವಾಗ ಜೀವನ್ಮುಕ್ತ ಸ್ಥಿತಪ್ರಜ್ಞರ ವಿಷಯವನ್ನು ಹೇಳ್ತಾ ಇರ್ಬೇಕಾದ್ರೆ ತಡಿ 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 ನಾನು ಹೇಳ್ತೇನೆ ಅದನ್ನು ಅಂತಂದ್ರಂತೆ. ಅನ್ನ ಅಥವಾ ಪದಾರ್ಥ ತಪೇಲಿಯಾಗಿದ್ದಾಗೂ ಗೊತ್ತಾಗೋದಿಲ್ಲ ಅದರ ರುಚಿ, ನುಂಗಿದ ಬಳಕೂ ಗೊತ್ತಾಗೋದಿಲ್ಲ ಅದರ ರುಚಿ, ಅನುಭವಿಸಿದ ಬಳಕೂ ಗೊತ್ತಾಗೋದಿಲ್ಲ. ಅದು ಜೀವಿಯ ಮೇಲೆ ಇದ್ದಾಗ ಅದ್ರ ಏನು ರುಚಿ ಅನ್ನುವಂಥದ್ದು, ಅದರ ಸ್ವಾದ ಅನ್ನುವಂಥದ್ದು ಗೊತ್ತಾಕತಿ. ಅದಕ್ಕೆ ಈಗನೇ ಅದನ್ನು ಅನುಭವಿಸ್ಬೇಕು ಹೊರತು ಈ ಪ್ರಸಂಗ ಬಂದಾಗ ಅದು ಮುಂದೆ ಹೋದಾಗ ಅನುಭವಿಸೋಕೆ ಬರಲ್ಲ, ಇಂದು ಅನುಭವಿಸೋಕೆ ಬರಲ್ಲ. ಆದ್ದರಿಂದ ಅದು ನಾನು ಹೇಳ್ತೇನೆ ಅಂಥೇಳಿ ಆ ವಿಷಯವನ್ನು ಪ್ರಕಟ ಮಾಡಿ ಎಲ್ಲರಿಗೂ ಸಂತೋಷಪಡಿಸಿದರು. ಅನುಭವ ಅಮೃತವಾಗಿರ್ತಕ್ಕಂಥದ್ದನ್ನು ಉಣಬಡಿಸಿದರು ಅಂತೇಳಿ. ಹಾಗೆ ಆ ಚರಿತ್ರೆಯ ವಿಷಯವನ್ನು ಮತ್ತೆ ಸ್ಮರಣ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ಯೋಗ್ಯತೆ ಅನ್ನುವಂಥದ್ದಿಲ್ಲ. ಅವಾಗನೇ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಅವಾಗನೇ ಅದನ್ನು ಭಾವಿಸಬೇಕೇ ಹೊರತು ಅನಂತರ ಭಾವಿಸಲಿಕ್ಕೆ ಹೋದಾಗ ವ್ಯತ್ಯಾಸವಾಗ್ತತಿ. ವ್ಯತ್ಯಾಸವಾತಂದ್ರೆ ಅವರ ವಾಕ್ಯಕ್ಕೆ, ಅವರ ತತ್ವಕ್ಕೆ, ಅವರ ಉದ್ದೇಶಕ್ಕೆ ಚ್ಯುತಿ ಬರುವ ಹಾಗೇನಾದರೂ ಶಬ್ದಗಳು ಪ್ರಕಟವಾದವು ಅಂದರೆ ಅದು ವಾಣಿಗೆ ಶಾಪನೂ ಆಗ್ತಕ್ಕಂಥ ಪ್ರಸಂಗ.
ಅದರಿಂದ ಆ ವಿಷಯವನ್ನು ಅಷ್ಟಕ್ಕೆ ತಟಸ್ಥ ಮಾಡಿ ಸಾಧ್ಯವಾದಷ್ಟು ನಿನ್ನೆನೇ ಆ ವಿಷಯಗಳನ್ನು ಅನುಭವಿಸಿರುವಂಥದ್ದು. ಮತ್ತು ಅವಕಾಶ ಸಿಕ್ಕಾಗ ಸಿಗೋದು ಭಾಳ ಅಪರೂಪ. ಅಂಥ ಅವಕಾಶ ಸಿಗೋದು ಭಾಳ ಅಪರೂಪ. ಸಿಕ್ಕಾಗಲೇ ಅದನ್ನು ದಕ್ಕಿಸಿಕೊಳ್ಳಬೇಕು ಅಂಥೇಳಿ, ಸಿಕ್ಕಾಗಲೇ ದಕ್ಕಿಸಿಕೊಳ್ಳಬೇಕು. ಎಷ್ಟರ ಮಟ್ಟಿಗೂ ಅಷ್ಟರ ಮಟ್ಟಿಗೆ ಪ್ರಕಟ ಮಾಡಿ ಎಷ್ಟೆಷ್ಟು ದಕ್ಕಬೇಕೋ ಅಷ್ಟು ದಕ್ಕಿರ್ತಕ್ಕಂಥದ್ದಾಗಿರೋದು. ಅದರಿಂದ ಆ ವಿಷಯವನ್ನು ಅಲ್ಲಿಗೆ ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸಿದ್ಧಾರೂಢ ಭಗವಂತನೇ ಎಲ್ಲ ಪ್ರಾಣಿಗಳ ಮೇಲೆ ನಿನ್ನ ಸತ್ತ ಅನ್ನುವಂಥದ್ದು ಇರುವುದು ಅಂಥೇಳಿ ಎಷ್ಟು ಸಚರಾಚರವಾಗಿರ್ತಕ್ಕಂಥದ್ದೇನಿರುವುದೋ ಅದರೆಲ್ಲದರಲ್ಲಿ ಅವನ ಸತ್ತ ಅನ್ನುವಂಥದ್ದಿರುವುದು. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂಥೇಳಿ ಗುರುವಿನ ಮಂತ್ರಾಷ್ಟಕಗಳಾಗಿರ್ತಕ್ಕಂಥವುಗಳಿವು. ಅಖಂಡ ಮಂಡಲಾಕಾರಂ ಅಂಥೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲೆಲ್ಲ ನೀನು ತುಂಬಿರುವಂಥವನು ಅಂಥೇಳಿ. ವ್ಯಾಪ್ತಂ ಏನ ಚರಾಚರಂ ಅಂತೇಳಿ ಎಲ್ಲೆಲ್ಲಿ ವ್ಯಾಪಿಸಿಕೊಂಡು ಎಲ್ಲರ ಒಳಗು ಹೊರಗು ಜಡ ಚೇತನ ಎಲ್ಲೆಲ್ಲಿಯೂ ನೀನು ತುಂಬಿರುವಂಥವನು. ತತ್ಪದಂ ನೀನು ತತ್ಸ್ವರೂಪನು, ನೀನು ಸತ್ಸ್ವರೂಪನು, ಚಿತ್ಸ್ವರೂಪನು, ಆನಂದ ಸ್ವರೂಪನಾಗಿರ್ತಕ್ಕಂಥವನು. ಆದ್ದರಿಂದ ನಿನ್ನ ಸತ್ತ ಅನ್ನುವಂಥದ್ದು, ನಿನ್ನ ನಿಜವಾಗಿರುವಂಥ ಸತ್ತು ಎಲ್ಲರೊಳಗೂ ಉಂಟು, ನಿನ್ನ ಚಿತ್ತು ಎಲ್ಲರೊಳಗೂ ಉಂಟು, ನಿನ್ನ ಆನಂದವೆನ್ನುವಂಥದ್ದು ಎಲ್ಲರೊಳಗೂ ಉಂಟು. ಕೆಲವರಲ್ಲಿ ಸತ್ತು ತೋರ್ತತಿ, ಕೆಲವು ಕಡೆಗೆ ಚಿತ್ತು ತೋರ್ತತಿ, ಕೆಲವು ಕಡೆಗೆ ಆನಂದ ತೋರ್ತತಿ. ಆದರೆ ಆ ಮೂರು ಎಲ್ಲ ಕಡೆಗಿದ್ರೂ ಕೂಡ ಒಂದೊಂದರಲ್ಲಿ ಹೆಚ್ಚು ಅಭಿವ್ಯಕ್ತಿ ಆಗ್ತಕ್ಕಂಥದ್ದಾಗ್ಬೋದು, ಹೆಚ್ಚು ಅಭಿವ್ಯಕ್ತಿ ಆಗ್ತಕ್ಕಂಥದ್ದು. ಎಲ್ಲಿ ಅಂದರೆ ಎಲ್ಲ ಕಡೆಗೂ ಸತ್ತು ಜಡ ಚೇತನ ಎಲ್ಲ ಕಡೆಗೂ ಇರದ ಅದು ಯಾವಾಗಲೂ ಇರ್ತಕ್ಕಂಥದ್ದು ಸತ್ತು. ಇವು ಸತ್ತಾಗೂ ಅದನ್ನು ಸತ್ತು ಅಂತಾರೆ, ಸತ್ತುದಾನ ಅಂತಾರೆ, ಸತ್ತುದಾನ ಅಂತಾರೆ. ಸತ್ತೈತವಾಗ ಹೆಣ ಆಯ್ತವಾಗ, ಹೆಣ ಆಯ್ತವಾಗೂ ಸತ್ತಾಗ, ನೀನಿಲ್ದಾಗ ಅದೈತಿ ಜಡವಾಗಿರ್ತಕ್ಕಂಥದ್ದು. ಅವು ಒಳಗರೆವೆಲ್ಲ ಬಂದ್ ಮಾಡು, ಅವ್ರು ಜನರೇಟರ್ ಚಾಲು ಮಾಡ್ಕೊಂತಾರಣ. ಅಲ್ಲಿ ಕೆಲಸಗಳದಾವ, ಇಲ್ಲಿ ಎಷ್ಟು ಬೇಕು ಅಷ್ಟ ಲೈಟ್ ಹಾಕ್ಕೊಂಬಿಡು ಸಾಕು. ಇದನ್ನು ಹಾಕಿ ನೀನು ನಮ್ಗೆ ನಡಿಲಿದು ಹಾಕಿ, ಅಲ್ಲಿಗೆ ಬರ್ತದ ಜನ್ರೇಟರ್ದು ಕನೆಕ್ಷನ್. ಸತ್ತತಿ ಅಂತಾರೆ, ಅವಾಗೂ ಐತಿ ಸತ್ತು. ಇವನಿಲ್ದಾಗೇನಿಲ್ಲ ಅನ್ನಂಗಿಲ್ಲ, ಅವಾಗೂ ಐತಿ. ಅವ ಚಿತ್ತಿಲ್ಲ ಅಷ್ಟೇ, ಆನಂದವಿಲ್ಲ ಅಷ್ಟೇ, ಆನಂದವಿಲ್ಲ. ಆದರೆ ಸತ್ತು ಮಾತ್ರ ಐತಿ. ಯಾವುದೇ ಒಂದು ವಸ್ತುವಿನಲ್ಲಿ ನೋಡಿದ್ರೆ ಸತ್ತು ಚಿತ್ತು ಆನಂದ ಅನ್ನುವಂಥದ್ದು ತೋರ್ತತಿ. ಅಸ್ಥಿ ಭಾತಿ ಪ್ರಿಯ ಅಂತ ಹೇಳವಕ್ಕ. ಅಸ್ಥಿ ಅಂದ್ರೆ ಐತಿ ಅಂತ ಹೇಳಿ, ಇದೊಂದು ವಸ್ತು ಐತಿ, ಯಾಕೆ ತೋರ್ತಾ ಐತಿ, ಪ್ರಿಯವಾಗೈತಿ ನಮಗೆ, ಇದು ಅನುಕೂಲ ಐತಲ್ಲ ಅದಕ್ಕೆ ಪ್ರಿಯವಾಗೈತಿ. ಕೆಲವ್ರಿಗೆ ಪ್ರಿಯವಾಗದೇ ಇರಬಹುದು,
ಅವರವ್ರಿಗೆ ಸಂಬಂಧಪಟ್ಟದ್ದು ಪ್ರಿಯವಾಗ್ತದೆ. ಎಲ್ಲವೂ ಎಲ್ಲರಿಗೂ ಪ್ರಿಯವಾಗಿರೋದಲ್ಲ, ಕೆಲವೊಂದು ಮಾತ್ರ ಪ್ರಿಯವಾಗಿರ್ತವೆ. ಅಂತೂ ಪ್ರಿಯ ಅನ್ನುವಂಥದ್ದು ಐತಿ. ಹುಲಿ ನಮಗೆ ಪ್ರಿಯವಾಗುವುದಿಲ್ಲ, ಸರ್ಪ ನಮಗೆ ಪ್ರಿಯವಾಗುವುದಿಲ್ಲ, ಕರಡಿ ನಮಗೆ ಪ್ರಿಯವಾಗುವುದಿಲ್ಲ. ಇವ್ಯಾವ ಪ್ರಿಯವಲ್ಲ ನಮಗೆ. ಆದರೂ ಅದರ ಸಜಾತಿಯ ವಸ್ತುವಿಗೆ ಗಂಡು ಕರಡಿ ಇತ್ತಂದ್ರೆ ಹೆಣ್ಣು ಕರಡಿ, ಗಂಡು ಹುಲಿ ಇತ್ತಂದ್ರೆ ಹೆಣ್ಣು ಹುಲಿ, ಕೆಲವಕ್ಕೆ ಪ್ರಿಯವಾಗೋದಿಲ್ಲದ. ಪ್ರಿಯ ಅನ್ನುವಂಥದ್ದು ಐತಿ, ಅದು ನಾವು ಕಲ್ಪನೆ ಮಾಡ್ತೇವೆ, ನಾವು ಪ್ರಿಯ ಇಲ್ಲ, ಅದು ನಮಗೆ ಪ್ರಿಯವಿಲ್ಲ ಅಂತೇಳಿ ಅಷ್ಟೇ. ಅದ್ರ ಎಲ್ಲ ವಸ್ತುವಿನಲ್ಲಿ ಸತ್ತು ಚಿತ್ತ ಆನಂದ ಎನ್ನುವಂಥದ್ದು ಇರುವುದು. ಇನ್ನು ನಾಮರೂಪ ಜಂಜಾಲ್ ಅಂತ ಹೇಳಿ, ನಾಮರೂಪ ಇದೇ ಜಂಜಾಲ್, ಇದೇ ಮಾಯಾಜಾಲವಾಗಿರ್ತ. ಅಸ್ಥಿಭಾತಿ ಪ್ರಿಯ ಸಿಂಧೂ ಮೇ ನಾಮರೂಪ ಜಂಜಾಲ್, ಲಿಖಿತಿ ಆತ್ಮಸ್ವರೂಪ ನಿಜ ಹೊಯ್ ತತ್ಕಾಲ ನಿಹಾಲ್. ವಿಚಾರ ಸಾಗರದಲ್ಲಿ ನಿಶ್ಚಲದಾಸ್ತಿ ಹೇಳ್ತಾ ಇದ್ದಾರೆ, ಅಸ್ಥಿಭಾತಿ ಪ್ರಿಯ ಸಿಂಧು, ಇದು ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಸಾಗರ ಇದು. ನಾಮ ರೂಪ ಅನ್ನುವಂಥದ್ದು ಇದು ಜಂಜಾಲವಾಗಿರ್ತಕ್ಕಂಥದ್ದು. ಯಾವಾಗ ಎಲ್ಲ ಕಡೆಗಿರ್ತಕ್ಕಂಥ ಅಸ್ಥಿಭಾತಿ ಪ್ರಿಯವನ್ನು ನಾವು ತಿಳಿತೇವೋ ಆವಾಗಲೇ ನಾಮರೂಪಗಳಿಲ್ದಂಗೆ ಆಗ್ಬಿಡ್ತವೆ. ಹೊಯ್ ತತ್ಕಾಲ ನಿಹಾಲ್ ಅಂತೇಳಿ. ಲಿಖಿತಿ ಆತ್ಮಸ್ವರೂಪ ನಿಜ. ಯಾವಾಗ ನಾವು ಆತ್ಮಸ್ವರೂಪವನ್ನು ತಿಳಿತೇವೋ ಆವಾಗಲೇ ತತ್ಕಾಲವಾಗಿ ಇವೆಲ್ಲ ನಿವೃತ್ತಿ ಆಗಿಬಿಡ್ತವೆ ಅಂಥೇಳಿ. ಹಾಗೆ ಸದ್ಗುರು ಎಲ್ಲರೊಳಗೂ ಸತ್ರೂಪದಿಂದ ಅದಾನೆ, ಚಿದ್ರೂಪದಿಂದ ಅದಾನೆ, ಆನಂದ ರೂಪದಿಂದ ಅದಾನೆ. ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಂಗಳಾರತಿಯೊಳಗೆ ಆರತಿಯೊಳಗೆ ಅರುವೆ ಗುರುವೆಂಬುವುದೇ ಮಹಾಮಂತ್ರ, ಗುರು ಮುಖದಿ ಅರಿತು ಬೆರೆಯ ತಾನಾಗುವನು ಪರಬ್ರಹ್ಮ ಅಂಥೇಳಿ. ಅರುವೇ ಗುರು ಎಂಬುವುದು ಮಹಾಮಂತ್ರ. ನಿನ್ನೊಳಗಿರ್ತಕ್ಕಂಥ ಅರುವೇನೈತಲ್ಲ ಅದೇ ಗುರುವು. ಆ ಗುರುವೇ ಅರುವಾಗಿರ್ತಕ್ಕಂಥದ್ದು ಮಹಾಮಂತ್ರವಾಗಿರ್ತಕ್ಕಂಥದ್ದು. ಇದನ್ನ ಗುರುಮುಖದಿಂದ ನಾವು ತಿಳಿದಾಗ ಪರಬ್ರಹ್ಮನಾಗುವಂಥವನಾಗುವನು. ಆದ್ರಿಂದ ಎಲ್ಲರೊಳಗೂ ಅವನ ಸತ್ತು, ಎಲ್ಲರೊಳಗೂ ಅವನ ಚಿತ್ತು, ಎಲ್ಲರೊಳಗೂ ಅವನ ಆನಂದವೆನ್ನುವಂಥದ್ದೈತಿ. ಅದು ಗುರುಮುಖದಿಂದ ನಾವು ಅಭಿವ್ಯಕ್ತ ಮಾಡ್ಕೋಬೇಕಾಗೈತೆ. ಅಭಿವ್ಯಕ್ತ ಒಳಗಿರ್ತಕ್ಕಂಥವನು ಯಾರು ಅಂದರೆ ಪರಮಾತ್ಮನೇ, ಆತ್ಮನೇ ಇರ್ತಕ್ಕಂಥವನಾಗಿರುವನು. ಸದ್ಗುರುವೇ ಒಳಗ ವಾಸವಾಗಿರ್ತಕ್ಕ ಆತ್ಮ, ಸದ್ಗುರುವು, ಪರಮಾತ್ಮ, ಬ್ರಹ್ಮ, ಕೂಟಸ್ಥ, ಸಾಕ್ಷಿ ಇವೆಲ್ಲ ಪರ್ಯಾಯ ನಾಮಗಳು. ಒಂದೊಂದು ಸಮಯದಲ್ಲಿ ಒಂದೊಂದು ಹೆಸರುಗಳನ್ನು ಹೇಳ್ತಾ ಬಂದಿರತಕ್ಕಂಥದ್ದಾಗಿರುವುದದು. ಒಂದೇ ಅದರಲ್ಲಿ ಅನೇಕತ್ವವೆನ್ನುವಂಥದ್ದಿಲ್ಲವೇ ಇಲ್ಲ. ಆದ್ರಿಂದ ಆ ಒಳಗಿರ್ತಕ್ಕಂಥ ಅರುರೂಪನಾಗಿರ್ತಕ್ಕಂಥ ಸದ್ಗುರು ಹೊರಗೆ ತಾನು ಅರುವಾಗಿರ್ತ ಸಗುಣಾವತಾರವನ್ನು ತೊಟ್ಟು ಆ ಅರುವಿನ ಒಂದು ಏನು ಮ್ಯಾಲೆ ಪರಿ ಅನ್ನತಕ್ಕಂಥದ್ದೈತಲ್ಲ ಅದನ್ನು ಹರಿದ ಅನ್ನೋ ತಕ್ಷಣದಲ್ಲಿಯೇ, ಆ ಆವರಣ ಭಂಗವಾದ ತಕ್ಷಣದಲ್ಲಿಯೇ ಏಕತ್ವ, ಗುರು ಶಿಷ್ಯರು ಏಕವಾದರು ಒಂದಾದರು ಅಂತ ಶಿವಜೀವರ ಐಕ್ಯತ್ವ, ಜೀವ ಬ್ರಹ್ಮರ ಐಕ್ಯತ್ವ ಒಂದೇ. ಅದು ಜೀವ ಅಂದರೆ ಬ್ರಹ್ಮ ಅಂದರೆ ಎಲ್ಲ ಒಂದೇ ಆಗಿರ್ತಕ್ಕಂಥದ್ದು, ಭ್ರಮದಿಂದ ಭಿನ್ನವಾಗಿರ್ತಕ್ಕಂಥದ್ದಾಗಿರುವುದು. ಇದೇ ವೇದಾಂತದ ತತ್ವವಾಗಿರ್ತಕ್ಕಂಥದ್ದು, ಎಲ್ಲ ಗ್ರಂಥಗಳ ಸಾರವಾಗಿರ್ತಕ್ಕಂಥದ್ದು, ಎಲ್ಲ ಶ್ರುತಿಗಳ ಸಾರವಾಗಿರ್ತಕ್ಕಂಥದ್ದಿಷ್ಟೇ. ಅಷ್ಟು ತಿಳಿಲಿಕ್ಕೆ ನಮಗೆ ಕಷ್ಟವಾಗಿದ್ದರಿಂದ ಅನೇಕ 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 ರೀತಿಯಾಗಿ ಹೇಳ್ತಾ ಹೋಗಿರ್ತಕ್ಕಂಥವರಾಗಿರುವರು. ಬ್ರಹ್ಮ ಸತ್ಯ, ಜಗನ್ಮಿತ್ಯ, ಜೀವೋ ಬ್ರಹ್ಮೈವನ ಪರಹ ಅಂಥೇಳಿ ನಮಗೆ ಇಷ್ಟೆಲ್ಲ ಗ್ರಂಥಗಳ ಸಾರ, ಇಷ್ಟೆಲ್ಲ ಉಪನಿಷತ್ತಿನ ಸಾರ, ಇಷ್ಟೆಲ್ಲ ವೇದಗಳ ಸಾರ ನಮಗೆ ನೆನಪಿನಾಗ ಇಟ್ಕೊಳಕ್ಕಾಗೋದಲ್ಲ. ಸ್ವಲ್ಪರಾಗ ಹೇಳ್ರಿ ಅಂದಾಗ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ
ಯದುಕ್ತಂ ಗ್ರಂಥಕೋಟಿಭಿ ಬ್ರಹ್ಮ ಸತ್ಯ ಜಗನ್ನಿಮಿಥ್ಯ ಜೀವೋ ಬ್ರಹ್ಮೈವನ ಪರಹ. ಇಷ್ಟೇ ತತ್ವವಾಗಿರ್ತಕ್ಕಂಥದ್ದು. ಬರೀ ಅರ್ಧ ಶ್ಲೋಕದಿಂದ ಹೇಳ್ತಾನೆ, ಅದರ ಸಾರವಾಗಿರ್ತಕ್ಕಂಥದ್ದು ಏನಂದ್ರೆ ಬ್ರಹ್ಮ ಸತ್ಯ, ಜಗತ್ತು ಇದು ಮಿಥ್ಯ, ಜೀವ ಬ್ರಹ್ಮವೇ ಅದನ್ನು ಹೊರತು ಮತ್ತೊಂದಲ್ಲವೇ ಅಲ್ಲ. ಇದೇ ಸಾರವಾಗಿರ್ತದೆ. ಇದು ತಿಳಿಸಲಿಕ್ಕೆ ನಮಗೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ, ಆದರೂ ಕೂಡ ನಾವು ತಿಳಿಲಿಕ್ಕೆ ಆಗ್ತಾ ಇಲ್ಲದ ಪ್ರಸಂಗವಾಗಿರ್ತಕ್ಕಂಥದ್ದು ಇದು. ಜಗತ್ತಿನಲ್ಲಿ ನಮಗೆ ಸತ್ಯತ್ವ ಬುದ್ಧಿ ಹೋಗಿಲ್ಲ, ಅದು ಮಿಥ್ಯಾ ಅನ್ನುವಂಥದ್ದು ದೃಢವಾಗಿಲ್ಲ. ಮಿಥ್ಯವನ್ನತಕ್ಕಂಥದ್ದು ತಿಳಿತಲ್ಲ, ತಿಳಿದ್ರೂ ಕೂಡ ಅದು ಉಳಿಯೋದಿಲ್ಲ. ತಿಳಿತೇವೆ ಮಿಥ್ಯಾ, ಸತ್ತು ಹೋತು ಅಂತ ತಿಳಿತೇವೆ, ಇನ್ನಿಲ್ಲ ಅಂತ ತಿಳಿತೇವೆ, ಆದ್ರೂ ಕೂಡ ಮತ್ತೆ ಯಾವ್ಯಾವುದೋ ಐತಿ ಅಂತ ತಿಳ್ಕೊಂತವೆ. ಅದೊಂದು ಹೋತಂದ್ರೆ ಮತ್ತೆ 11 ಐತಿ ಅಂತ ತಿಳ್ಕೊಂತವೆ. ಆದ್ರಿಂದ ಜಗನ್ನಿಮಿಥ್ಯಾ ಬ್ರಹ್ಮ ಸತ್ಯ ಅಂದರು. ಜಗತ್ತು ಮಿಥ್ಯಾ, ಅದು ಯಾವಾಗಲೂ ಮಿಥ್ಯನೇ ಆಗಿರ್ತಕ್ಕಂಥದ್ದು. ಮಿಥ್ಯವನ್ನು ಮಿಥ್ಯಾ ಅಂತ ಹೇಳಿದ್ರು ಶಂಕರಾಚಾರ್ಯರು. ಸತ್ಯವಾಗಿರ್ತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥದ್ದು ಬ್ರಹ್ಮ ಸತ್ಯವಂತ ಹೇಳಿದ್ರು. ಜೀವನು ಅವನು ಬ್ರಹ್ಮವೇ ಹೊರತು ಅವನ ಜೀವನ ಅಲ್ಲವೇ ಅಲ್ಲ ಅಂತ ಹೇಳಿದ್ರು. ಇದು ಅವರ ಉಪದೇಶವಾಗಿರ್ತಕ್ಕಂಥದ್ದು. ಅಷ್ಟೆಲ್ಲ ದಿಗ್ವಿಜಯ ಪಡೆದು ಬಂದು ಅದ್ವೈತ ಮತ ಸ್ಥಾಪನಾ ಮಾಡಿ ಏನಿದ್ರೆ ಇಷ್ಟು ಸಾರ ಅಂದ್ರೆ ಇಷ್ಟೇ. ಕೆಲವರು ಜಗತ್ತೈತಿ ಅಂತಾರೆ, ಜಗತ್ತಿಲ್ಲ ಅಂತಾರೆ, ಜಗತ್ತು ಹಂಗಾಗೈತಿ ಅಂತಾರೆ, ಜಗತ್ತು ಹಿಂಗಾಗೈತಿ ಅಂತಾರೆ. ಅದಕ್ಕೆ ಮೂಲ ಕಾರಣ ಯಾವುದು ಅಂತ ಕೇಳ್ತಾರೆ. ಮೊದಲು ಹೆಂಗಾತಿದ್ದು ಅಂತಾರೆ, ಮೊದಲು ಯಾತಕ್ಕಾತಿದ್ದು ಅಂತಾರೆ. ಏನೇನೋ ಕಲ್ಪನೆಗಳದಾವ, ಅದಕ್ಕೆ ಏನೇನೋ ಕಲ್ಪನೆಗಳು. ಜಗತ್ತಿನ ಮೇಲೆ ಬಹಳಷ್ಟು ನಮ್ಮ ಕಲ್ಪನೆಗಳದಾವೆ, ಬಹಳಷ್ಟು ನಮ್ಮ ವಿಚಾರಧಾರೆಗಳದಾವೆ, ಬಹಳಷ್ಟು ನಮಗೆ ಭ್ರಮಕ್ಕೀಡು ಮಾಡೈತಿ. ಆ ದೃಷ್ಟಿಯಿಂದ ಇಷ್ಟೆಲ್ಲ ಗೊದಡಿಗೆ ಹೋಗಬೇಡ, ಮಿಥ್ಯಾ ಅಂತ ತಿಳಿ ನೀನು ಅಂತಾರವ್ರು. ಮಿಥ್ಯಾ ಆಗಿರ್ತಕ್ಕಂಥದ್ದು ಮಿಥ್ಯಾ ಅಂತ ತಿಳಿ ಅಂತಾರವ್ರು. ಸತ್ಯವಾಗಿರ್ತಕ್ಕಂಥದ್ದನ್ನು ಸತ್ಯ ಅಂತ ತಿಳಿ ಅಂತಾರೆ. ನಾವು ಏನಾಗೈತಿ, ಸತ್ಯವಾಗಿದ್ದನ್ನು ಮಿಥ್ಯಾ ಅಂತ ತಿಳ್ತೇವೆ, ಮಿಥ್ಯವಾಗಿದ್ದನ್ನು ಸತ್ಯ ಅಂತ ತಿಳ್ತೇವೆ. ಇದೇ ನಮಗೆ ವ್ಯತ್ಯಾಸವಾಗಿರ್ತಕ್ಕಂಥದ್ದಾಗಿರುವುದು. ವಿಷವನ್ನು ಅಮೃತ ಅಂತ ತಿಳ್ತೇವೆ, ಅಮೃತವನ್ನು ವಿಷ ಅಂತ ತಿಳ್ತೇವೆ. ವಿಷವೇ ನಮಗೆ ಬೇಕು ಅಂತವಿ, ಅಮೃತ ನಮಗೆ ಬೇಡ ಅಂತವಿ. ನಮ್ಮ ವ್ಯವಹಾರದಲ್ಲಿ ಎಲ್ಲದರಲ್ಲಿ ಹಿಂಗೈತೆ ನಮಗೆ, ಅದೇನು ಮಾಡೋಕ್ಕಾಗಲ್ಲ. ಸಾಯಂಕಾಲ ಹೋದ್ವಿ, ಬ್ಯಾಡೋ ಅದು ಚಹಾ ಕುಡಿಯೋದು, ಅದು ವಿಷ, ಅದು ವಿಷ. ಅದು ಈ ಎಲಬುಗಳು ಯಾವುದಕ್ಕೂ ಕರಗೋದಿಲ್ಲ ಅಂತ 100 ವರ್ಷಗಳಿರ್ತಾವಂತ, ಅದ್ರಾಗ ಇಟ್ಟು ಬಿಟ್ರೆ ಕರಗಿ ಬಿಡ್ತಾವಂತ ಡಿಕಾಕ್ಷನ್ಯಾಗ. ಹೌದಾನ? ಅದಕ್ಕೆ ಕುಡಿತೀಯನ ನೀನು. ಬ್ಯಾಡ, ಕುಡಿಬೇಡ ಅಂದರೆ ಸ್ವಲ್ಪ ತಿಳಿದ ಫ್ರೆಶ್ ಆಗೋದಲ್ಲ ತಲೆ. ಸ್ವಲ್ಪ ಇದು ಗ್ರಂಥ ಬರೆಯ ಮಟ್ಟ ಒಟ್ಟು ಅವಕಾಶ ಮಾಡು ಅಂದ. ಸ್ವಲ್ಪ ಅದಕ್ಕೆ ಸ್ವಲ್ಪ ಅವಕಾಶ ಮಾಡು ಅಂದ. ಇನ್ನೊಂದು ತಗೊಂಡ್ರೆ ಅದಕ್ಕಿಂತ ಚೆನ್ನಾಗಿ ಫ್ರೆಶ್ ಆಗತ್ತ. ಏನು ಓಡೋದು ಏನಾರ ಓಡ್ಲು, ನೀನು ಫ್ರೆಶ್ ಆದ್ರೂ ಸಾಕು. ಹಾಳಾಗಲಿ, ಓಡಿ ಹೋಗ್ಲಿ, ಆರೋಗ್ಯ ಹೋಗ್ಲಿ, ಸತ್ತು ಹೋಗ್ಲಿ, ಕಿಡ್ನಿ ಹೋಗ್ಲಿ, ಲಿವರ್ ಹೋಗ್ಲಿ, ಏನು ಓಡೋಗ್ಬಿಡ್ಲವು. ಸದ್ಯ ನೀನು ಫ್ರೆಶ್ ಆದ್ರೆ ಸಾಕಲ್ಲೋ. ಏನಾಗೈತಿ ಇದು? ಹಾಲು ಹೋಗಿ ಮಾರ್ತವಿ, ಬರ್ತಾ ಚಹಾ ಪುಡಿ ಸಕ್ಕರೆ ತಗೊಂಬರ್ತವಿ. ವಿಷ ಅದು. ಬ್ರಿಟಿಷರು ಬಿಟ್ಟು ಹೋಗಿರ್ತಕ್ಕಂಥ ಕುತಂತ್ರವದು. ನಮ್ಮ ಮಂದಿ ಆರೋಗ್ಯ ಕೆಡಿಸಬೇಕು, ಆಯುಷ್ಯ ಕೆಡಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಅವರು ಬಿತ್ತು ಹೋಗಿರ್ತಕ್ಕಂಥ ಪುಕ್ಷೇಟ ಕೊಡ್ತಿದ್ರಂತವಾಗ. ಅವನ್ನ ಚುಟ್ಟ, ಸಿಗರೇಟು, ಈ ಕಾಫಿ, ಟೀ ಎಲ್ಲ ಪುಕ್ಷೇಟ ಕೊಟ್ಟು ಚಟ ಹಚ್ಚಿ ನಗ್ತಾ ಇದಾರ ಅವ್ರೀಗ. ನಗ್ತಾ ಇದಾರೆ. ಇಷ್ಟಿಷ್ಟು ಎತ್ತರ ರೊಟ್ಟಿ ಇಟ್ಕೊಂಡು ತಿನ್ನಾರಂತ. ನೋಡಿಬಿಟ್ಟು ಬಾಬಾ ಬಾಬಾ ಹೆಂಗೆ ತಿಂತಾರೆ, ಹೆಂಗೆ ಅದಾರಲ್ಲಿ ಇವರು ಅಂತದ್ರಂತೆ. ಏನು ಮಾಡ್ಬೇಕು ಇವ್ರಿಗೆ ಅಂದರೆ ಚಟ ಹಚ್ಚಿಬಿಡ್ಬೇಕು ಅಂತೇಳಿ ಹಚ್ಚಿ ಹೋಗ್ಬಿಟ್ರು.
ಅವ್ರು ಇಂಥದ್ದು ಕುಡಿಯೋದಿಲ್ಲ. ಅವ್ರು ಕುಡಿತಾರೆ, ಅವ್ರದ್ದೇ ಬೇರೆ ಐತದು. ನಮಗೆಲ್ಲ ಭಾಳಷ್ಟು ಅದ್ರಾಗ ಮಿಕ್ಸ್ ಮಾಡಿರ್ತಕ್ಕಂಥ ಅನೇಕ ಇದ್ರ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಬರ್ತಕ್ಕಂಥದ್ದು ನಮಗೆ ಸಿಗ್ತಾ ಇರೋದು ಪೂರ್ಣ ವಿಷ. ಅದು ವಿಷಮಯವಾಗಿರ್ತಕ್ಕಂಥದ್ದು. ಡಾಕ್ಟ್ರ್ ಹತ್ರ ಹೋಗ್ರಿ ಬಿಡ್ರಿ ಅಂತಾರೆ ಅವರು. ತಂಬಾಕು ಬಿಡ್ರಿ ಅಂತಾರೆ. ನಮಗದು ಅಮೃತ ಆಗೈತಿ. ತಂಬಾಕ ನಮಗೆ ಅಮೃತ ಆಗೈತಿ. ಕತ್ತಿಗೆ ವಿಷ ಆಗೈತಿ. ಕತ್ತಿಗೆ ತಂಬಾಕದ ಹೊಲ್ದಾಗ ಬಿಡು, ನೀನು ಕತ್ತಿ ತಿನ್ನೋದಿಲ್ಲ. ಅದ್ರ ಮುಂದೆ ಸೀಡು ಗಂಟ್ಲೆ ತಂದು ಹಾಕು, ಬೇಕಾದೊಟ್ಟು ಹೊಟ್ಟೆ ಹಸ್ರು ತಿನ್ನೋದಿಲ್ಲ ಕತ್ತಿ. ನೀ ತಿಂತೀಯ. ನಮ್ಮ ತತ್ವ ಹಿಂಗೈತಿ. ನಾವು ವಿಷವನ್ನು ಅಮೃತ ಅಂತವೆ, ಅಮೃತವನ್ನು ವಿಷ ಅಂತವೆ. ಹಾಲು ಯಾರಿಗೂ ಕುಡಿಯೋಕ್ಕಾಗೋದಿಲ್ಲ. ಈಗ ಹಾಲು ಒಳ್ಳೆ ಯಾರಿಗೂ ಸಿಗೋದಿಲ್ಲ. ಕುಡಿದ್ರೂ ಜೀರ್ಣ ಶಕ್ತಿ ಇಲ್ಲ. ಅದು ಅಮೃತ, ಅದು ನಿಜವಾದ ಅಮೃತ. ಅದನ್ನು ವಿಷ ಮಾಡಿಟ್ಟಿದ್ದಾರೆ. ಈಗ ಬೆಣ್ಣೆ ವಿಷ ಮಾಡಿಟ್ಟಿದ್ದಾರೆ, ತುಪ್ಪ ವಿಷ ಮಾಡಿಟ್ಟಿದ್ದಾರೆ. ಎಲ್ಲವೂ ಇವ್ರ ಕೈಯಲ್ಲಿ ಸಿಕ್ಕು, ಈ ವ್ಯಾಪಾರಿಗಳ ಕೈಯೊಳಗೆ ಸಿಕ್ಕು, ಸ್ವಾರ್ಥಿಗಳ ಕೈಯೊಳಗೆ ಸಿಕ್ಕು, ಎಲ್ಲ ಹಾಳಾಗಿ ಹೋಗಿರ್ತಕ್ಕಂಥದ್ದಾಗಿರ್ಬೋದು. ವ್ಯಾಪಾರಂ ದ್ರೋಹ ಚಿಂತನಂ ಅಂತೇಳಿ ವ್ಯಾಪಾರ ಮಾಡಲ್ಲ, ದ್ರೋಹ ಚಿಂತನವನ್ನೇ ಮಾಡ್ತಿರ್ತಾರೆ. ಹೆಂಗೆ ಮಾಡಿ ದ್ರೋಹ ಮಾಡಿ ಗಳಿಸಬೇಕು ಅನ್ನುವುದೇ ಚಿಂತನ ಹೊರತು ಅವರಿಗೆ ಮತ್ತೊಂದಿರದೇ ಇಲ್ಲ. ಅವರಿಗೆ ಆದ್ರಿಂದ ಇಷ್ಟೇ ನಮ್ಮದು. ಒಳ್ಳೆಯದನ್ನು ಕೆಟ್ಟ ಅಂತ ತಿಳ್ತೇವೆ, ಕೆಟ್ಟದ್ದನ್ನು ಒಳ್ಳೆಯದು ಅಂತ ತಿಳಿತಾ ಇದ್ದೇವೆ. ಅದರಿಂದ ಮಿಥ್ಯವನ್ನು ಸತ್ಯ ಅಂತ ತಿಳಿತೇವೆ, ಸತ್ಯವನ್ನು ಮಿಥ್ಯಾ ಅಂತ ತಿಳಿತೇವೆ. ಒಂದು ಚಟ ಬಿಡೋಕ್ಕಾಗೋದಲ್ಲ ನಮಗೇಂದ್ರೆ ಇನ್ನೇನು ಬಿಡೋಕ್ಕಾಕತಿ? ಅಜ್ಜ ಬೇಕಾದ್ರೆ ಪ್ರಾಣ ತಗ, ಚೆಂಡು ತಗ, ಅದನ್ನೊಂದು ಮಾತ್ರ ಕೇಳಬೇಡ ಅಂತವೆ. ಪ್ರಾಣ ಬೇಕಾದ್ರೆ ಕೇಳಪ್ಪ, ಕೊಡಕ್ಕೆ ತಯಾರಿ ಅದವಿ. ಚೆಂಡು ಬೇಕಾದ್ರೆ ಹಾರ್ಸ್ಯ ಬೇಕಾದ್ರೆ ತಗ ನೀನು, ಅದನ್ನು ಮಾತ್ರ ಕೊಡು ನಮಗೆ, ಅದನ್ನು ಮಾತ್ರ ಕೊಡ್ತರು. ಸಾಯಂಕಾಲವಾಗಿ ಹೇಳಿದ್ವಿ, ಏನು ಹೇಳಿದ್ರು ಕೇಳಲ್ಲ. ಸ್ವಲ್ಪ ಇದಾಗ ಮಠ ಬಿಡದ, ಆ ಪುಸ್ತಕ ಮುಗಿಯೋ ಮಠ ಅಂತ ಅಂದ. ಬ್ಯಾಡೋ, ಚಹಾ ಕುಡಿಬೇಡೋ, ಅದು ಒಳ್ಳೇದಲ್ಲ ಅಂತ ಅಂದ್ವಿ. ಹಂಗಾಗೋದಿಲ್ಲಪ್ಪ ಅದು ಅಂತ ಅಂದ. ಕಾಕಣಿಕೆ ಅಂದ. ಸಾಯಂಕಾಲ ನಮಗೆ ಎದುರು ಸಿಕ್ಬಿಟ್ನಾ, ಏನದು ಅಂದ್ವಿ. ಒಂದು ಈಟ ಚಹಾ ಕುಡಿತಾನೆ ಹೇಳದ ಅಂದ. ಈಶ್ವರಪ್ಪ ಕೊಟ್ಟು ಹೇಳ್ಯಾರ, ಅದಕ್ಕೆ ಕುಡಿತೇನೆ ನಾನು ಅಂತ ಅಂದ. ಈಶ್ವರಪ್ಪ ಕೊಡ್ರು 4 ಸಲ ಕುಡಿಯೋಕೆ ಹೇಳ್ಯಾರ, ಅದಕ್ಕೆ ಕುಡಿತಾ ಇದ್ದೇನೆ. ಮತ್ತೆ ಅವ್ರ ಮೇಲೆ ಹೋದ. ಏನಾರ ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ. ತಡಿ ನಿನ್ನ ಯಾವಾಗ ತೆಗಿಬೇಕು ಅವಾಗ ಮರ್ಯಾದೆ ತೆಗಿತೀವಿ ಅಂತ ಬಂದ್ವಿ. ಅವಾಗ ಇದು ಬಿಡೋಕ್ಕಾಗೋದಿಲ್ಲ ನೋಡ್ರಿ, ಯಾರಿಗೂ ಬಿಡೋಕ್ಕಾಗೋದಿಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಅದು ದುರುಗಿ ಹೋಗಲೇಬೇಕು ಒಳಗೆ. ಸಾಯಂಕಾಲ ಒಂದು ನಮೂನಿ ದುರುಗಿ, ಬೆಳಿಗ್ಗೆ ಒಂದು ನಮೂನಿ ದುರುಗಿ. ನಾವೆಷ್ಟು ಮೋಸ ಹೋಗ್ತಾ ಇದ್ದಾವಲ್ಲ, ಮೋಸ ಹೋಗ್ತಾ ಇದ್ದಾವೆ. ಎಷ್ಟು ನಮ್ಮಲ್ಲಿ ತಿಳುವಳಿಕೆ ಅನ್ನತಕ್ಕಂಥದ್ದೇ ಇಲ್ಲಲ್ಲ, ಸಾರ ವಿಚಾರ ಮಾಡ್ತಕ್ಕಂಥದ್ದೇ ಇಲ್ಲ ನಮ್ಮಲ್ಲಿ. ಮತ್ತು ಅಜ್ಜ ಹಣ್ಣು ಗೊಬ್ಬರದಾಗ ಬೆಳೆಸಿ ತಿಂತಾನ ನಾನು ಅಂತಾನ. ಎಳ್ನೀರು ಗೊಬ್ಬರದಾಗದ, ನನ್ನ ಗೊಬ್ಬರದಾದ, ತರಕಾರಿ ನನ್ನ ಗೊಬ್ಬರದಾಗದ. ಇದು ಎಲ್ಲಿದೆ? ಆದ್ರಿಂದ ನಮಗೆ ಎಷ್ಟು ಒಂದು ಮೋಹ ಐತಿ, ಎಷ್ಟು ನಮ್ಮ ಆಸಕ್ತಿಗಳದಾವೆ, ವಿಷಯ ಆಸಕ್ತಿಗಳು ಅಂದರೆ ಅಷ್ಟು ತುಂಬಿಕೊಂಡು ಬಿಟ್ಟಿದ್ದಾವೆ. ಆದ್ರಿಂದ ಇದು ಹೋಗಲಿಲ್ಲದ್ರೆ ಪ್ರಯೋಜನ ಆಗೋದಿಲ್ಲ ಅಂತಾರವರು. ಸುಮ್ಮನಾಗದು ವಿಧಿಯೊಳೊಂದದೆ ಮುಕ್ತಿ, ಹೃದಯದ ಭೋಗೇಚ್ಛೆ ದೊರೆಯದೆ ಅಂತಾರವರು. ಮನಸ್ಸಿನೊಳಗೆ ಏನೇನೋ ಭೋಗದ ಇಚ್ಛೆಗಳದ ನಮಗೆ, ಅದು ಹೋಗದಲ್ಲೇ ಹಂಗ ಮೋಕ್ಷವಾಗಲಿ ಅಂದ್ರೆ ಆಗ್ತಕ್ಕಂಥದ್ದಾಗದಲ್ಲಪ್ಪ. ಮೊದಲು ಇದನ್ನು ಸರಿ ಮಾಡಿಕೊ, ನೀನು ಸರಿ ಮಾಡಿಕೊ ಅಂತಾರವರು. ಆದ್ರಿಂದ ಅವನ ಸತ್ಯ ಅನ್ನುವಂಥದ್ದೈತಲ್ಲ, ಎಲ್ಲರೊಳಗೂ ಐತಿ. ಗುರುವಿನ ಸತ್ತ ಅನ್ನುವಂಥದ್ದು ಎಲ್ಲರೊಳಗೂ ಐತಿ, ಎಲ್ಲರ ಹೊರಗೂ ಐತಿ.
ನಿರ್ಗುಣವೂ ಐತಿ, ಸಗುಣವಾಗಿಯೂ ಐತಿ. ಒಳಗೂ ಉಪದೇಶ ಮಾಡ್ತಾನೆ, ಹೊರಗೂ ಉಪದೇಶ ಮಾಡ್ತಾ ಇದ್ದಾನ ಅವನು. ಒಳಗೆ ಆತ್ಮ ಪ್ರೇರಣೆ ಅನ್ನುವಂಥದ್ದು ಬರ್ತದೆ ಎಲ್ಲರಿಗೂ ಕೂಡ. ಅದು ಗುರುವಿನ ಪ್ರೇರಣೆ. ಅದು ಆತ್ಮ ಪ್ರೇರಣೆ ಅನ್ನುವಂಥದ್ದು ಗುರುವಿನ ಪ್ರೇರಣೆ. ಹೊರಗೆ ಶ್ರುತಿ ರೂಪದಿಂದ ಪ್ರೇರಣೆ ಮಾಡ್ತಾನ. ಇನ್ನು ನಮ್ಮ ಪ್ರೇರಣೆ ಆಗ್ತದೆ, ಅದು ಕರ್ಮದ ಪ್ರೇರಣೆ. ಅದು ಅದಕ್ಕೆ ಧರ್ಮಶಾಸ್ತ್ರಗಳ ಮುಖೇಣವಾಗಿ ಹೀಗೆ ಮಾಡಬಾರ್ದು ಅಂತಲೇ ಶಾಸನ ಮಾಡ್ತಾವೆ. ಹೊರಗೆ ನಮ್ಮ ಪ್ರೇರಣೆಗೆ ಧರ್ಮಶಾಸ್ತ್ರಗಳು ಅಡ್ಡಿ ಮಾಡ್ತವೆ. ಗುರುವಿನ ಪ್ರೇರಣೆಗೆ, ಅಂತರ ಪ್ರೇರಣೆಗೆ ಮತ್ತು ಹೊರಗೂ ಕೂಡ ಪ್ರೇರಣೆ ಅನ್ನತಕ್ಕಂಥದ್ದು ಇನ್ನಷ್ಟು ಅಭಿವೃದ್ಧಿ ಆಗುವ ಹಾಗೆ ಉಪದೇಶ ಮಾಡ್ತಿರ್ತಾನೆ. ಅಂತರ ಗುರು ಪ್ರೇರಣೆ ಅನ್ನತಕ್ಕಂಥದ್ದು ತಿಳಿಯುವುದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನಸ್ಸು ನಿಶ್ಚಲವಾದಾಗ, ಮನಸ್ಸು ಧ್ಯಾನಕ್ಕೆ ಕೂತಾಗ, ಮನಸ್ಸು ಶಿವಪೂಜೆ ಮಾಡಿ ಶಾಂತವಾದಾಗ ಒಮ್ಮೊಮ್ಮೆ ಬರ್ತಾವೆ, ಒಳಗಿಂದ ಬರ್ತಿರ್ತಾರೆ, ಒಳ್ಳೊಳ್ಳೆ ಅನುಭವಗಳು ಬರ್ತಿರ್ತಾರೆ. ಅವೆಲ್ಲ ಗುರುವಿನ ಪ್ರೇರಣೆಗಳವು. ಗುರುವಿನ ಪ್ರೇರಣೆಗಳವೆಲ್ಲ ಗುರುವಿನ ಪ್ರೇರಣೆಗಳು. ನಮ್ಮ ಆತ್ಮ ಪ್ರೇರಣೆ ಅಂತಾರೆ. ಅದು ಭಾಳ 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 ಅನುಕೂಲವಾಗಿರ್ತಕ್ಕಂಥದ್ದು. ಲೌಕಿಕಕ್ಕೂ ಆತ್ಮ ಪ್ರೇರಣೆ ಒಳ್ಳೆಯದು. ಇನ್ನು ಪಾರಮಾರ್ಥಿಕಕ್ಕೂ ಕೂಡ ಆತ್ಮ ಪ್ರೇರಣೆ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಲೌಕಿಕದೊಳಗೂ ಬಹಳಷ್ಟು ಕುಶಲತೆ ತರ್ತದ್ದು ಆತ್ಮ ಪ್ರೇರಣೆ ಅನ್ನುವಂಥದ್ದು, ಕಾರ್ಯಕುಶಲತೆ ಅನ್ನುವಂಥದ್ದು. ಪಾರಮಾರ್ಥದಲ್ಲಿ ಕೂಡ ಆನಂದಾನುಭೂತಿಯನ್ನು ಪಡಿತಕ್ಕಂಥ ಕುಶಲತೆ ಅನ್ನುವಂಥದ್ದು ಪ್ರಾಪ್ತವಾಗುವಂಥದ್ದಾಗೋದು. ಮೊದಲು ಬರತಕ್ಕಂಥ ಪ್ರೇರಣೆನೇ ದೈವ ಪ್ರೇರಣೆ, ಅನಂತರ ಮನಸ್ಸಿನ ಬರ ಪ್ರೇರಣೆನೇ ಕರ್ಮ ಪ್ರೇರಣೆ ಅಂತೇಳಿ. ನಾವು ಕರ್ಮ ಪ್ರೇರಣೆ ಮಾತ್ರ ನಿಶ್ಚಯ ಮಾಡಿ ಅದರಲ್ಲಿ ಪ್ರವೃತ್ತರಾಗ್ತವೆ. ಆತ್ಮ ಪ್ರೇರಣೆಯನ್ನು ನಿಶ್ಚಯ ಮಾಡಿ ನಾವು ಪ್ರವೃತ್ತರಾಗುವುದಿಲ್ಲ. ಇದೇ ನಮ್ಮ ವ್ಯತ್ಯಾಸವಾಗಿರ್ತಕ್ಕಂಥದ್ದು ಅಷ್ಟೇ. ಅವರು ಕರ್ಮ ಪ್ರೇರಣೆ ಅಂತ ಹೋಗೋದಿಲ್ಲ. ಅವರು ಮಹಾತ್ಮರಾಗಿರ್ತಕ್ಕಂಥವರು ಕರ್ಮ ಪ್ರೇರಣೆ, ಕರ್ಮದ ಪ್ರಸಂಗ ಬೆನ್ನತ್ತಿ ಅದನ್ನು ವಿರುದ್ಧ ಮಾಡೋಕ್ಕೆ ಅವ್ರು ಹೋಗೋದಿಲ್ಲ. ಅವರು ಕರ್ಮ ಪ್ರೇರಣೆಯನ್ನು ಪ್ರತಿಭಟಿಸಕ್ಕೆ ಹೋಗೋದಿಲ್ಲ. ಅವರು ಅದು ಹೆಂಗೈತೆ ಹಂಗೆ ಆಗ್ತದೆ. ಅದನ್ನು ಅದ್ರ ಕಡೆಗೆ ಹೆಚ್ಚು ಲಕ್ಷ್ಯ ಇಲ್ಲ ಅವ್ರದ್ದು. ನಮ್ದು ಹೆಚ್ಚು ಅದ್ರ ಕಡೆಗೆ ಲಕ್ಷ್ಯ ಐತಿ, ಕರ್ಮ ಪ್ರೇರಣೆ ಕಡೆಗೆ ಲಕ್ಷ್ಯ ಐತಿ. ಕರ್ಮಿಗಳಾಗಿದ್ದಾಗ ಅದರಿಂದ ಉಳ್ಕೊಳ ಕಡೆಗೆ ಲಕ್ಷ್ಯ ಐತಿ. ಹೆಂಗೆ ಕರ್ಮ ಮಾಡಬೇಕು, ಪಾಪ ಮಾಡಬೇಕು ಅನ್ನೋದ್ರ ಕಡೆಗೆ ನಮ್ಮ ಗುರಿ ಐತಿ. ನಮ್ಮ ಗುರಿ ಅದ್ರ ಕಡೆಗೆ ಐತಿ. ಆ ದೃಷ್ಟಿಯಿಂದ ಅವನ ಸಗುಣ ರೂಪವನ್ನು ನೋಡಿದ ಮಾತ್ರದಿಂದ ಸಂಸಾರದ ಮಮತೆ ಎಲ್ಲ ಓಡಿ ಹೋಗುವಂತಹದ್ದಾಗನು. ದಿವ್ಯ ದರ್ಶನ, ದಿವ್ಯ ಪೂಜಾ ದರ್ಶನ, ದಿವ್ಯೋತ್ಸವದ ದರ್ಶನ, ಬ್ರಹ್ಮ ತೇಜೋಭರಿತನಾಗಿರ್ತಕ್ಕಂಥ ಒಂದೊಂದು ಸಮಯದ ದರ್ಶನ ಅನ್ನುವಂಥದ್ದೈತಲ್ಲ, ಆ ದಿವ್ಯ ದರ್ಶನವಾಗಿರ್ತಕ್ಕಂಥದ್ದನ್ನು ಮಾಡಿಬಿಟ್ರೆ ಅದು ಹೊರಗು ಒಳಗು ಒಂದೇ ಕಾಲಕ್ಕಾಗಬೇಕು. ಆ ದಿವ್ಯ ದರ್ಶನವೆನ್ನುವಂಥದ್ದು, ಆ ದಿವ್ಯ ದರ್ಶನವನ್ನು ನೋಡುವಂಥ ವ್ಯಕ್ತಿತ್ವ ಶಕ್ತಿನೂ ಕೂಡ ಬೇಕಾಗುವಂಥದ್ದಾಗುವುದು. ಆ ವ್ಯಕ್ತಿತ್ವ ಶಕ್ತಿತ್ವವನ್ನು ನಾವು ಪಡ್ಕೊಂಡ್ವಿ ಅಂದರೆ ಆ ದಿವ್ಯ ದರ್ಶನವೆನ್ನುವಂಥದ್ದು ಒಳಗೂ ಆಗ್ತಿರ್ತೈತಿ, ಹೊರಗೂ ಆಗ್ತಿರ್ತೈತಿ. ಆವಾಗ ಸಂಸಾರದ ಮಮತೆ ಅನ್ನುವಂಥದ್ದು ಯಾವ್ಯಾವುದ್ರ ಮೇಲೆ ಪ್ರೇಮಟ್ಟವಲ್ಲ ಅವೆಲ್ಲ ತಮ್ಮಷ್ಟಿಗೆ ತಾವೇ ಹೋಗುವಂಥವುಗಳಾಗುವವು. ಎಲ್ಲಿವರೆಗೆ ನಿನ್ನ ಚರಣಗಳನ್ನು ಕಾಣಲಿಲ್ಲ ಅಲ್ಲಿ ತನಕ ಸಂಸಾರವು ಬಹಳ ಕಠಿಣ ಅನಿಸುವಂತಹದ್ದಾಗಿರುವುದು. ಸಂಸಾರ ಯಾರಿಗೂ ಸುಲಭ ಇಲ್ಲ. ಸಾಯೋದು ಯಾರಿಗೂ ಸುಲಭ ಐತಿ, ಹುಟ್ಟೋದು ಯಾರಿಗೂ ಸುಲಭ ಐತಿ? ಹುಟ್ಟೋದು ಸುಲಭ ಐತೆ? ಹುಟ್ಟೋದು ಅಷ್ಟು ಸುಲಭ ಇಲ್ಲ. 9 ತಿಂಗಳು ಗರ್ಭವಾಸದೊಳಗಿರಬೇಕು, ಕಿವು ರಕ್ತದೊಳಗಿರಬೇಕು, ಕಿವು ರಕ್ತದ ಹಳ್ಳದಾಗ ಬರಬೇಕು ಹೊರಗೆ, ಕಿವು ರಕ್ತ ಹಚ್ಕೊಂಡ ಬರ್ಬೇಕು ಹೊರಗೆ. ಹುಟ್ಟೋದು ಅಷ್ಟು ಸುಲಭ ಇಲ್ಲ, ಹುಟ್ಟಿರ್ಬೇಕು ಅಷ್ಟು ಸುಲಭ ಇಲ್ಲ. ಸಾಯೋದು ಅಷ್ಟು ಸುಲಭ ಐತಿ, ನಾನು ಸಾಯೋದು ಅಷ್ಟು ಸುಲಭ ಇಲ್ಲ. ಒಪ್ಪೋದಿಲ್ಲ ನಾವು ಸಾಯಕ. ಇದಕ್ಕೆ ಸಂಸಾರ ಅಂದಿರ್ಬೋದು. ಸಂಸಾರ ಅಂದರೆ
ಹೆಂಡ್ರು ಮಕ್ಕಳು ಅದು ಇದು ಐತಲ್ಲ, ಅದಕ್ಕೆ ಸಂಸಾರ. ಅದು ಸುಮ್ಮನೆ ದೂರದ ಸಂಸಾರ. ಅದು ಆಕಸ್ಮಿಕವಾಗಿ ಬಂದು ಹೋಗ್ತಕ್ಕಂಥ ಸಂಸಾರ. ಮುಂದಿನ ಜನ್ಮದಾಗ ಈಕೆ ಹೆಂಡ್ತಿ ಆಗ್ತಾಳೆ, ಈಕೆ ಮಕ್ಕಳಾಗ್ತಾವ ಅನ್ನೋದಕ್ಕೆ ನೆನಪಿಲ್ಲ, ಒಪ್ಪಿಗೆನೂ ಇಲ್ಲ, ಅದು ಬರುವುದೂ ಇಲ್ಲ. ಅದು ಮುಂದಿನ ಸಲ ಬೇರೆನೇ, ಮತ್ತೆ ಬೇರೆನೇ ಶರೀರ, ಬೇರೆನೇ ಪರಿವಾರ, ಬೇರೆ ಅವೆಲ್ಲ ಬೇರೆನೇ ಶುರುವಾಗ್ತವೆ. ಅಂತಾರಷ್ಟೇ 7 ಜನ್ಮದಲ್ಲಿ ನಿನ್ನ ಗಂಡನ ಆಗ್ತಾನೆ ಅಂತ ಇವನಂತಾನ, ನಿನ್ನ ಹೆಂಡ್ತಿನ ಆಗ್ತಾನೆ ಅಂತ ಹಿಂಗಂತಾರೆ ಅಂತಾರಷ್ಟೇ. ಆಗದು ಒಂದು ಜನ್ಮದಾಗನೇ ಇರೋದಲ್ಲ ಸರಿಯಾಗಿ, ಒಂದು ಜನ್ಮದಾಗನೇ ಸರಿಯಾಗಿರೋದಲ್ಲ. ಗಂಡಾಗಿ ಉಳಿಯೋದಲ್ಲ, ಹೆಣ್ಣಾಗಿ ಉಳಿದಿರಲ್ಲ ಅದು. ಇನ್ನು 7 ಜನ್ಮದ ಮಾತು ಎಲ್ಲಿ ತರ್ತೀಯ? ಮತ್ತೆ ಯಾವಾಗ ಹೋಗ್ತಾವೋ ಯಾವಾಗ ಕೊಡ್ತಾವೋ ಹೇಳಕ್ಕೆ ಬರೋದಲ್ಲ ಅವು, ಹೇಳಕ್ಕೆ ಬರೋದಲ್ಲ ಅವು. ಆ ದೃಷ್ಟಿಯಿಂದ ಈ ಸಂಸಾರದ ಕ್ಷಣಿಕವಾಗಿರ್ತಕ್ಕಂಥದ್ದು, ಇದು ಹೊರಗೆ ಬಂದಿರತಕ್ಕಂಥದ್ದು, ನಡುವೆ ಬಂದಿರತಕ್ಕಂಥದ್ದು. ನಟ್ಟ ನಡುವಿ ಬಂಧು ಬಳಗಗಳೆಂಬ ಬಲು ತೋಡಕ್ಕೂ ನಡುವೆ ಬಂದಾರೆ ಇವರು. ಏನು ಹುಟ್ಟುತ್ತಾನೆ ಹೆಂಡತಿ ಕರ್ಕೊಂಬಂದಾನೇನ, ಹುಟ್ಟುತ್ತಲೇ ಮಕ್ಕಳು ಕರ್ಕೊಂಬಂದಾನೇನ, ಹುಟ್ಟುತ್ತಲೇ ಮನೆ ತಗೊಂಬಂದಾನೇನ, ಹುಟ್ಟುತ್ತಲೇ ಹೊಲ ತಗೊಂಬಂದಾನೇನ, ಏನಿಲ್ಲ, ನಡುವೆ ಬಂದಿರತಕ್ಕಂಥವುಗಳು. ಮತ್ತು ನಡುವೆ ಹೋಗ್ತಾವೆ ಇವು, ನಡುವೆ ಹೋಗ್ತವೆ. ತಾನಾರ ಹೋಗ್ತಾನೆ ನಡುವೆ, ಇಲ್ಲದ್ರೆ ಅವಾರ ಹೋಗ್ತಾವೆ. ಒಟ್ಟು ನಡುವೆ ಹೋಗೋದೆ ಒಟ್ಟು ಕಾಯಮ್ಮು. ತಾನು ಸತ್ತು ಹೋದಂದ್ರೆ ತಾನು ಬಿಟ್ಟು ಹೋಗ್ತಾನೆ, ಅವು ಮುಗಿದು ತಿರ್ಣ ಅಂದ್ರೆ ಅವು ಬಿಟ್ಟು ಹೋಗ್ಬಿಡ್ತವೆ. ಒಟ್ಟು ನಟ್ಟ ನಡುವೆ ಇರ್ತಕ್ಕಂಥದ್ದು ಅಷ್ಟೇ, ಮೊದಲು ಇಲ್ಲ ಕೊನೆಗೂ ಇಲ್ಲ ಅನ್ನುವಂಥದ್ದು. ಆದರೆ ಈ ಹುಟ್ಟು ಸಾವು ಎನ್ನುವಂಥದ್ದೈತಲ್ಲ, ಸೃಷ್ಟಿ ಆರಂಭದಿಂದ ಹಿಡಿದು ಇಂದಿನ ಪರ್ಯಂತರ ಈ ಸಂಸಾರವೆನ್ನುವಂಥದ್ದು ನಮಗೆ ಬಿಟ್ಟಿಲ್ಲ. ಸಂಸರತೀತಿ ಸಂಸಾರ ಅಂತೇಳಿ ಇಲ್ಲಿಗೆ ಅಲ್ಲಿಗೆ, ನರಕಕ್ಕೆ ಭೂಲೋಕಕ್ಕೆ, ನರಕಕ್ಕೆ ಭೂಲೋಕಕ್ಕೆ ಹೋಗೋದ ಬರೋದಕ್ಕೆ ಸಂಸಾರ ಅಂದಿರೋದು. ಆದ್ರಿಂದ ಅದು ಭಾಳ ಕಠಿಣ ಅನಿಸ್ತದೆ ನಮಗೆ. ಸಂಸಾರ ಭಾಳಷ್ಟು ಕಠಿಣ. ಎಷ್ಟು ಕಠಿಣ ಅಂದರೆ ಎಲ್ಲ ರೂಪದಿಂದಲೂ ಕಠಿಣನೇ. ಹಂಗಿದ್ರು ಕಠಿಣ, ಹಿಂಗಿದ್ರು ಕಠಿಣ, ಹೆಂಗಿದ್ರು ಕಠಿಣವೇ ಕಠಿಣವೇ ಕಠಿಣವೇ. ಆ ದೃಷ್ಟಿಯಿಂದ ಅವನ ಚರಣಗಳು ನಮಗೆ ನಿಜವಾಗಿ ಸಿಕ್ಕುವು, ಚರಣಾನುಗ್ರಹವಾಗಿತ್ತು. ಚರಣವನ್ನು ನಾವು ನಂಬಿದ್ದೀವಿ ಅಂದರೆ, ಪೂರ್ಣ ನಂಬಿದ್ದೀವಿ ಅಂದರೆ ಖಂಡಿತವಾಗಿಯೂ ಅದು ಕಠಿಣ ಅನಿಸುವುದಿಲ್ಲ. ಅದು ಭಾಳ ಹಗುರ ಅನಿಸ್ತದೆ ಅವರಿಗೆ. ಅದ್ರಾಗ ಏನೈತಿ, ಅಸಾರ ಅಂತಾರೆ ಅವರು. ಅಸಾರ ಅಸಾರ, ಅದು ಮಿಥ್ಯಾ, ಇದು ಹೆಚ್ಚು ಭ್ರಮ ಬರೋದೇ ಅಲ್ಲ. ಸತ್ಯತ್ವವಿರೋದ್ರಿಂದ ನಾವು ಭಾಳಷ್ಟು ಹೋರಾಟ ಮಾಡ್ತೇವೆ. ಮಿಥ್ಯಾ ಅಂದದಕ್ಕೆಲ್ಲ ಹೋರಾಟ ಮಾಡ್ತೇವೆ. ಸ್ವಪ್ಪದ ಮನೆ ಕಟ್ಟಿಸ್ಕೊಂಡಿರ್ತೇವೆ, ರಿಜಿಸ್ಟರ್ ಮಾಡಿಸ್ಕೊಂಡಿರ್ತೇವೆ, ಎದ್ದು ಬಳಕೆ ಹೋರಾಟ ಮಾಡ್ತವೇನು? ಸ್ವಪ್ಪಂದಾಗ ಹೆಂಡತಿ ಮಾಡ್ಕೊಂಡಿರ್ತೇವೆ, ಮಕ್ಕಳು ಮಾಡ್ಕೊಂಡಿರ್ತೇವೆ, ಏನೇನು ಆಗಿರ್ತಾವೆ, ಅವನ್ನ ಹೋರಾಟ ಮಾಡ್ತೇವೆ ಎದ್ದು ಬಳಕೆ. ಸ್ವಪ್ಪಂದ ಲಾಟ್ರಿ ಹತ್ತಿರ್ತೈತಿ, ಬೆಳಿಗ್ಗೆ ಹೋಗಿ ಹತ್ತಿ ಕೊಡೋ ಅಂಥವೇನು? ನೋಡಿ, ಯಾಕೆ ಅದು ಮಿಥ್ಯಾ, ಎದ್ದು ಬಳಕಿಲ್ಲ ಅನ್ನುವಂಥದ್ದು ಗೊತ್ತಾಗಿದ್ರದಿಂದ. ಹಾಗೆ ನೆನಸಿನ ಕೀಳ ಜಗವೆಲ್ಲ ಪುಸಿ ಕನಸಿನಂದದಿ ನಿತ್ಯವಲ್ಲ ಅನ್ನುವಂಥದ್ದು ನಮಗೆ ದೃಢವಾಯಿತು ಅಂದರೆ ಮನಸ್ಸಿಗೆ ಅದು ಕಠಿಣವೆನಿಸುವುದಿಲ್ಲ. ಭಾಳಷ್ಟು ಅದು ಭಾಳಷ್ಟು ಸರಳ ಸಹಜ ಸಹಜ ಅನಿಸಿಬಿಡ್ತತಿ. ಸ್ವಪ್ನ ಬಿತ್ತು ಹೋಗ್ತದ್ರೆ ಬೆನ್ನತ್ತದಲ್ಲ ನೋಡಿ ನಾವು, ಹಂಗಿದನ್ನು ಬೆನ್ನತ್ತದಲ್ಲ ನಾವು ಅಂಥೇಳಿ. ಏನು ಬೆನ್ನು ಹತ್ತಿದ್ರೆ ನಿನ್ನ ಬೆನ್ನು ಹತ್ತದಲ್ಲ ಅದು, ನಿನ್ನ ಬೆನ್ನು ಯಾವ ಹತ್ತದಿಲ್ಲವೋ. ಸುಮ್ಮನೆ ಅವು ಬೆನ್ನು ಹತ್ತವ, ಇವು ಬೆನ್ನು ಹತ್ತವ, ಅದು ಹಾಕತಿ ಇದು ಹಾಕತಿ. ಬೆನ್ನು ಹತ್ತದ ಎದಕ್ಕೆ ಬೆನ್ನು ಹತ್ತತಿ? ಬಡಗಿ ತಗೊಂಡು ಮಾತ್ರ ಬೆನ್ನು ಹತ್ತದ ಹೊಡೆಯಾಕ. ನಿನಗೆ ಬೆನ್ನು ಹತ್ತದ ಯಾಕಂದ್ರೆ ಬಡಗಿ ತಗೊಂಡು ಹೊಡೆಯಾಕ ಬೆನ್ನು ಹತ್ತದ ಹೊರತು ಜ್ಞಾತಕ್ಕೂ ಬೆನ್ನು ಹತ್ತದಿಲ್ಲ ಅದು. ಸಂಸಾರವನ್ನು ಯಾರು ಗಣನೆಗೆ ತರುವರು ಅಂತಾರೆ. ಆ ಸದ್ಗುರು ಚರಣ ಸಿಕ್ಕಿಬಿಡ್ತು ಅಂದರೆ, ಅದರ ದೃಢವಾಗಿ ನಂಬಿಕೆ ಬಂದುಬಿಡ್ತು ಅಂದರೆ ನಮಗೆ ಬರೋದಿಲ್ಲ. ಇನ್ನೆಲ್ಲದರಲ್ಲಿ ಬರ್ತತಿ ನಂಬಿಕೆ, ಸದ್ಗುರುವಿನಲ್ಲಿ ಬರೋದಿಲ್ಲ, ಸದ್ಗುರುವಿನ ತತ್ವದಲ್ಲಿ ಬರೋದಿಲ್ಲ, ಸದ್ಗುರುವಿನ ಮಂತ್ರದಲ್ಲಿ ಬರೋದಿಲ್ಲ. ಎಲ್ಲೆಲ್ಲೋ ಎಲ್ಲೆಲ್ಲೋ ಅದ್ರ ಜೊತೆಗೆ ನಾವು ಏನೇನೋ ತಂದಿಡಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಗುರುವಿನ ಜೊತೆಗೆ ಏನೇನೋ ಪ್ರಯತ್ನ ಮಾಡ್ತವೆ ತಂದಿಡಕ್ಕೆ, ಗುರುವಿನಷ್ಟು ಹೋಲಿಸ್ತವೆ. ಅದಕ್ಕೆ
ಯಾವುದಕ್ಕೆ? ಭಾಳಷ್ಟು 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 ಹೀನವಾಗಿರುವಂಥದ್ದನ್ನು ಒಯ್ದು ಅಲ್ಲಿಗೆ ಹೋಲಿಸ್ತಿರ್ತವೆ. ಪವಿತ್ರವಾಗಿರ್ತಕ್ಕಂಥ ಚರಣಗಳಿಗೆ, ಪವಿತ್ರವಾಗಿರ್ತಕ್ಕಂಥ ವಸ್ತುವಿಗೆ, ಪವಿತ್ರವಾಗಿರ್ತಕ್ಕಂಥ ಸಗುಣಾವತಾರಕ್ಕೆ ನಾವು ಒಮ್ಮೆ ನೋಡ್ತಿರ್ತೇವೆ. ಅಲ್ಲದಲ್ಲೇ ಯಾರ್ದಾರ ಒಟ್ಟು ಹೆಚ್ಚು ಪ್ರಚಾರ ಬಂತು, ಹಂಗಾತು ಹಿಂಗಾತು ಅಂದ ಕೂಡ್ಲೇನೆ ಅಲ್ಲಿಗೆ ಅಲ್ಲೇ ಹೋಗಕ್ಕೆ ತಯಾರಿ ಆಯ್ತು. ಅಲ್ಲಿ ಏನು ಕೊಳ್ಳಾಗೂ ಅದೇ ಲಾಕೆಟು, ಬಕ್ಕಣದಾಗೂ ಅದೇ ಪಾಕೀಟು, ಮನೆಯಾಗೂ ಅದೇ ಫೋಟೋ. ಎಲ್ಲಿ ಹೋಗ್ತೀವಿ ಅಲ್ಲೇ ಕಾರ್ನ್ಯಾಗ ಅದ್ರಾಗ ಇದ್ರಾಗೆಲ್ಲ ಅಲ್ಲೇ ಶುರುವಾಗಿ ಬಿಟ್ಟಿರ್ತೈತಿ. ಯಾಕಂದರೆ ಅದು ಹೆಂಗಿರ್ತೈತಿ ಅಂದರೆ, ನೊಣ ಎಲ್ಲಿ ಭಾಳ ಕೊಂಡಿರ್ತಾವೆ? ನೊಣ ಹೇಸಿಗೆ ಮೇಲೆ ಕುಂಡ್ರದವು, ಹೌದಾ? ಹಂಗೆ ಜನ ಎಲ್ಲಿ ಭಾಳ ಕೂಡ್ತಾರೆ ಅಂತ ಹೇಸಿಗಿದ್ದಲ್ಲೇ ಕೂಡ್ತಾರೆ. ನಿಜವಾದ ತತ್ವ ಹೇಳ್ತಕ್ಕಂಥದ್ರಲ್ಲಿ ಜನ ಕೂಡೋದಿಲ್ಲ, ಮೋಸ ಇದ್ದಲ್ಲೇ ಕೂಡ್ತಕ್ಕಂಥದ್ದು. ಮೋಸ, ವಂಚನೆ, ದ್ರೋಹ ಅನ್ನತಕ್ಕಂಥದ್ದನ್ನು ಒಳಗಿಟ್ಟುಕೊಂಡು ಬೇರೆ ಯಾವುದೋ ಒಂದು ಹೊರಗೆ ತೋರಿಸ್ಕೊಂತ ಈ ಹಕ್ಕಿ ಹಿಡಿಯರು ಅಂತ ಬರ್ತಾರೆ. ಹಕ್ಕಿ ಹಿಡಿಯರು ಅವ್ರು ಏನು ಮಾಡ್ತಾರೆ ಅಂದರೆ, ಆಕಳ ಎತ್ತು ಸಾಕ್ಯಂದಿರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದರೆ, ಒಂದು ಆಕಳದಂಥ ಮಕ್ಕ ಮಾಡ್ಕೊಂಡಿರ್ತಾರೆ. ತಗಡಿನಾಗ ಆಕಳದಂಥ ಮಕ್ಕ ಮಾಡಿರ್ತಾರೆ. ಆಕಳಿಗೆ ಒಂದು ಗಂಟಿ ಕಟ್ಟಿರ್ತಾರೆ. ಆಕಳದಂಥ ಮಕ್ಕ ಮಾಡ್ಕೊಂಡಿರ್ತಾರೆ. ಆಕಳ ಮಗ್ಗಲ್ದಾಗ ಹೋಗ್ತಿರ್ತಾರೆ ಇವರು. ಆ ಹಕ್ಕಿಗಳಿಗೆ ಏನಾಗಬೇಕು ಅಂದರೆ, ಇದು ಆಕಳ ಅಂತ ತಿಳ್ಕೊಂತವ. ಮನುಷ್ಯ ಅಂದ್ರೆ ಅವು ಒಪ್ಪೋದಿಲ್ಲ, ಅವು ಹಾರಿ ಹೋಗ್ಬಿಡ್ತಾವೆ, ಬರೋದಿಲ್ಲ ಹತ್ರ. ಆಕಳ ಅದನ್ನು ಹಿಡ್ಕೊಂಡು ಹೋಗ್ತಿರ್ತಾರೆ. ಆ ಗಂಟಿ ಶಬ್ದಕ್ಕೆ ಹುಳುಗಳು ಹಾರ್ತಿರ್ತವೆ. ಆ ಹುಳ ತಿನ್ನಕ್ಕೆ ಹಕ್ಕಿ ಬರ್ತಿರ್ತಾವೆ. ಇವನೇನು ಆಕಳ ಹಿಡ್ಕೊಂಡು ಹೋಗ್ತಿರ್ತಾನಲ್ಲ, ಗಪ್ಪನ ಹೊಡೆದು ಬಿಡ್ತಾನೆ ತೀರ್ತದನ್ನು ಹಕ್ಕಿನ. ಹಕ್ಕಿ ಬೇಟರು ಅಂತ ನೀವು ನೋಡಿಲ್ಲ? ಭಾಳ ಚೆನ್ನಾಗಿರ್ತದೆ ಅದು. ಅದು ನೋಡಿಲ್ಲ? ಮೇಲ್ಸಿಕಾರರು ಅಂತ ಹೇಳಿ, ಅವ್ರಿಗೆ ಮೇಲ್ಸಿಕಾರರು ಅಂತ ಬರ್ತಾರೆ ಅಲ್ಲೇದಲ್ಲಿ ಅದಾರ ಕಡಿಮೆ ಆಗಿದ್ದಾರೆ. ಒಟ್ಟು ಅವರು ಭಾಳ ಚಾಣಾಕ್ಷತನ ಅಂದರೆ ತೋರ್ಸಕ್ಕೆ ಆಕಳ ಮುಖ, ಗೋಮುಖದ ವ್ಯಾಘ್ರ ಅಂತಾರೆ ನೋಡು. ಕೆಲವರಿಗೆ ಮನುಷ್ಯರಿಗೆ ಭಾಳ ಆಕಳನಂಗೆ ಐತಪ್ಪ ಸ್ವಭಾವ ನೋಡೋಕೆ, ಒಳಗೆ ಮಾತ್ರ ವ್ಯಾಘ್ರದನ ಅಂಥೇಳಿ. ಹಾಗೆ ಅವರು ಒಳಗೆ ಅವರ ಉದ್ದೇಶಗಳೇ ಭಾಳಷ್ಟು ಭಿನ್ನವಾಗಿರ್ತವೆ. ಆಮೇಲೆ ಗೊತ್ತಾಗತ್ತೆ ಕೊನೆಗೆ ಅವ್ರದ್ದು ಏನು ಉದ್ದೇಶ ಇತ್ತು ಅಂತೇಳಿ. ಯಾವುದೋ ಒಂದು ಕಲ್ಕಿ ಆನಂದ ಬರಕತ್ತಿತ್ತಪ್ಪ, ಭಾರಿ ನಡೀತು ಏನಾತ ಗೊತ್ತಾಗಿಲ್ಲ, ಏನೇನೋ ಒಳಗಡೆಲ್ಲ ಗೊತ್ತಾಯ್ತು ಅಂತಿರ್ತಾರೆ. ನಾವು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ಕೆ ಹೋಗಲ್ಲ. ಅದೊಂದು ಭಾರಿ ಜೋರಾಗಿತ್ತು. ಅವು ಏನು ಮಾಡ್ತಾರಂದ್ರೆ, ಅವ್ರ ತತ್ವ ಇಷ್ಟ, ಅವ್ರಿಗೆ ಸ್ವೇಚ್ಛಾ ಪ್ರವೃತ್ತಿ ಬಿಡ್ತಾರೆ ಅಷ್ಟೇ. ಮನಸ್ಸಿಗೆ ಬಂದಂಗೆ ನಡೆಯಕ್ಕೆ ಬಿಡ್ತಾರ. ಅಲ್ಲಿ ಭಾಳಷ್ಟು ಜನ ಕೂಡ್ತಾರೆ. ಹೇಸಿಗೆ ಸ್ವಭಾವಕ್ಕೆ ಭಾಳಷ್ಟು ಜನ ಕೂಡ್ತಾರೆ. ನಿಜವಾದದ್ದಕ್ಕೆ ಭಾಳಷ್ಟು ಜನ ಕೂಡೋದಿಲ್ಲ ಅಂಥೇಳಿ. ಜಾತ್ರೆಗೆ ಬಂದಷ್ಟು ಜನ ಯಾತ್ರೆಗೆ ಬರೋದಿಲ್ಲ ಅಂಥೇಳಿ. ಯಾತ್ರೆಗೆ ಬಂದಷ್ಟು ಜನ ಶಾಸ್ತ್ರಕ್ಕೆ ಬರೋದಿಲ್ಲ ಅಂಥೇಳಿ. ಶಾಸ್ತ್ರಕ್ಕೆ ಬಂದಷ್ಟು ಜನ ನಿಜವಾದ ತತ್ವ ಹೇಳಕತ್ತಿದ್ರೆ ಬರೋದಿಲ್ಲ ಅಂಥೇಳಿ ನಿಯಮ ಅದು. ಅದ್ರ ದಶಿಂದ ಆ ಹೇಸಿಗೆ ಮೇಲೆ ನೊಣ ಕುಂತಿರ್ತದಲ್ಲ, ಆ ಹೇಸಿಗೆ ತಗೊಂಬಂದು ಗುರುವಿನ ಜೊತೆಗೆ ಇಟ್ಟುಬಿಡ್ತಾರೆ ಇವರು. ನೋಡಿ ಒಮ್ಮೆ ಹೊಟ್ಟೆ ಉರಿಸಿ ಅಂತಿರ್ತವೆ. ಏನು ಮಾಡೋದು? ಬರ್ತವೆ ಇಟ್ಕೊಳ್ಳಿ, ಏನಾರ ಮಾಡಲಿ ಪಾಪ ಅವ್ರದ್ದು. ಪಾಪ ಹೇಸಿಗೆನ ಪೂಜೆ ಮಾಡೋ ಮನಸ್ಸೈತಿ ಅಂದಾಗ ನಾವ್ಯಾಕೆ ಬಿಡಿಸ್ಬೇಕು ಅನ್ನೋದು ಬರೋದಷ್ಟೇ. ವ್ಯತ್ಯಯ ಆಗ್ತಿರ್ತದೆ. ನೋಡಿ ಒಮ್ಮೆ ಎಲ್ಲೆಲ್ಲಿ ಹೋಗಿರ್ತಾವಲ್ಲ, ಅದ್ರ ಜೊತೆಗೆ ಅದೇ ಪ್ರಸಿದ್ಧಿಗೆ ಮೋಸ ಹೋಗಿಬಿಡ್ತಾರೆ. ಯಾಕೆ ಮೋಸ ಹೋಗ್ತಾರೆ? ಆಶೆ, ಏನೇನೋ ಆಸೆ ಇರ್ತದಲ್ಲ. ಜನ ಭಾಳ ಕೂಡ್ತಾರೆ ಅಂದ್ರೆ ಏನೋ ಇರಬೇಕು ಅಂತ ಹಂಗೆ ಕಲ್ಪನಾ. ಜನ ಯಾಕೆ ಕೂಡ್ತಾರೆ ಅಂದ್ರೆ ಮರಳವರು, ಜನ ಮರಳು, ಜಾತ್ರೆ ಮರಳು, ಶಂಟಕ ಮರಳು, ಶಂಕರ್ಲಿಂಗ ಅಂತ ಹೇಳಿಬಿಟ್ರು ಅವರು. ಎದಕ್ಕೆ ಮರಳಾಗ್ಯಾರ ಅಂದ್ರೆ ಶಂಟಕ್ಕೆ. ಒಬ್ಬನು ಸುಮ್ಮನೀಗ ಹುಚ್ಚನಂತ ನಿಂತಂತೆ. ಏನು ಮೈ ಮೇಲೆ ಪಟ್ಟಿಲ್ಲ ಮಕ್ಕಂದಿರ್ತತ್ತು. ಯಾರ ಕೊಟ್ಟರು ತಿಂತತ್ತು, ಸುಮ್ಮನೆ ಮಕ್ಕಂಬಿಡೋದು. ಒಂದು 4 ಮಂದಿ ಏನು ಮಾಡಿದ್ರು ಅಂದ್ರೆ ಇದೇ ಒಳ್ಳೆ ಉಪಾಯ ಅಂಥೇಳಿ
ಇವನ್ನ ಬಳಸ್ಕೊಂಡು ರೊಕ್ಕ ಮಾಡಬೇಕು ಅಂಥೇಳಿ ಅವನ ಜೊತೆಗೆ ಕುತ್ಕಂತ ಅವನಿಗೆ ಕೈ ಮುಕ್ಕಂತ ಊದ್ಬತ್ತಿ ಬಚ್ಕೊಂತ ಬತ್ತಿ ಹಚ್ಕೊಂತ ಕಾಯಿ ಹೊಡ್ಕಂತ ಇವರು ಹಿಮಾಲಯದಿಂದ ಬಂದಿರತಕ್ಕಂಥ ಮಹಾನ್ ತಪಸ್ವಿಗಳು. ಇವರೆಲ್ಲವೂ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥವುಗಳು. ಒಂದು ಕೂದಲ ಕಿತ್ಕೊಂಡು ಹೋಗಿ ನೀವು ಕಟ್ಟಿಗೆ ಬಿಟ್ರಿ ಅಂದರೆ ನಿಮ್ಮ ಅರಿಷ್ಟೆಲ್ಲ ಹೋಗ್ಬಿಡ್ತೈತಿ, ನಿಮ್ಮ ದರಿದ್ರೆಲ್ಲ ಹೋಗ್ಬಿಡ್ತೈತಿ, ನಿಮಗೆ ಅಷ್ಟಲಕ್ಷ್ಮಿ ಪ್ರಾಪ್ತಿ ಆಗ್ತೈತಿ. ಹಿಂಗೆ ಶುರು ಮಾಡಿದ್ರು ಅದು ಕೂಡಲೇ ಅದು ಹಂಗೋಟ್ ಅವ್ರೋಟ್ ಇವ್ರೋಟ್ ಕಿತ್ಕಂತ ಮೈ ತುಂಬ ಎಲ್ಲ ಹೋದ್ವಂತ ಕೂದಲ ತಲೆ ಪಲಿ ಮ್ಯಾಲೆ ಇದ್ದಾವೆಲ್ಲ ಅವ್ನು ಒದ್ದಾಡಿದ್ರು ಬಿಡವಲ್ರಂತ. ಹೇಳಿದ್ ಕಿತ್ಕೊಳ್ಳೋದೆ. ನಮ್ಮ ಆನೆಗೆ ಗಂಟು ಬಿಡ್ತಾರ ಬಾಲಕ್ಕೆ, ಆನೆ ಬಾಲಕ್ಕೆ ಅದನ್ನ ಕಟ್ಕೊಂಡ್ರೆ ಏನೋ ಆಕತಿ ಅಂತ ಹೇಳ್ತಾರ ಜನ. ಅದನ್ನ ಉಂಕರದ ಹಾಕ್ಯಂದಿರೋದು. ಆಮೇಲೆ ಹುಲಿ ಉಗುರು, ನಿಜವಾದ ಹುಲಿ ಉಗುರು ಎಲ್ಲಿ ಸಿಗ್ತಾವ? ನಕಲಿ ಮಾಡಿ ಕೊಡ್ತಾರವ್ರು, ಅವನ್ನ ಹಾಕ್ಯಂದಿರ್ತಾರೆ ಇವ್ರು ಬಂಗಾರದಾಗ. ಹೇಳುವ ತಾತ್ಪರ್ಯ ಇಷ್ಟ. ಯಾಕೆ ಕೂಡ್ತಾರೆ ಜನ ಅಂದರೆ ಕೂದಲಕ್ಕೆ ಮರಳಾಗಿ ಜಾತ್ರೆ ಕೂಡ್ಬಿಡ್ತು. ದೊಡ್ಡ ಜಾತ್ರೆ ಅಂತ, ಭಾರಿ ಜಾತ್ರೆ ಆಗಿ ಅದು ಸತ್ತ ಹೋತಂತ ಕೊನೆಗೆ. ಎಲ್ಲ ಮೈ ಮೇಲಿನವು, ತೆಲಿವು, ಗಡ್ಡ, ಮೂಗಿನಗಳವು, ಮೀಸಿವು, ಪಾಸಿವೆಲ್ಲ ಆದ ಬಳಿಕ ಜನ ಎಂತಾರು ಅಂದ್ರೆ ಇಂತಾರೆ. ಇವ್ರು ಕಡಿಮೆ ಅದಾರಂದ್ರೆ ಇವರ ಭಾಳ ಮಂದಿ ಇರೋದು, ಭಾಳ ಮಂದಿ ಇವರೇ ಇರೋದು. ಹೇಸಿಗೆನ ಮೈ ಮೇಲೆ ಹಚ್ಕೊಳೋದು, ಹೇಸಿಗೆನ ಬಕ್ಕಣದಾಗ ಇಟ್ಕೊಳೋದು, ಹೇಸಿಗೆನ ಕೊಳ್ಳಾಗ ಕಟ್ಕೊಳೋದು, ಹೇಸಿಗೆನ ದೇವ್ರ ಮನೆ ತಂದಿಡೋದು. ಅಸಹ್ಯ ಆಗಿರ್ತೀವಿ. ಒಮ್ಮೆ ಹೋಗೋದಿಲ್ಲ ಅಲ್ಲಿ ಆ ಜಾಗಕ್ಕೆ. ಅಲ್ಲಿ ಏನು ಹೋಗ್ತೀಯ ಅಂದಂಗೆ ಸುಮ್ಮನೆ ಬಂದ್ಬಿಡ್ತಾರೆ. ಹಂಗೆ ಸುಮ್ಮನೆ ನೋಡಿದಂಗೆ ಸುಮ್ಮನೆ ಬಂದ್ಬಿಡೋದಪ್ಪ. ನಾವು ಯಾಕೆ ಅವ್ರ ಭಾವನೆ ಯಾಕೆ ಕೆಡಿಸ್ಬೇಕು? ಅದು ಯಾಕೆ ಕೆಡಿಸ್ಬೇಕು? ನಮಗೆ ಅದು ತತ್ವ ಅಲ್ಲ ಅದು. ನಾವು ದ್ವೇಷ ಇಲ್ಲಿ ನಿಜವಾದ ತತ್ವ ಹೇಳ್ಬೇಕಾಗೈತಿ, ಹೇಳ್ತಾ ಇದಾವೆ ಇಲ್ಲಿ. ಇದು ನಿಜವಾದ ವಿಷಯ ಹೇಳ್ಬೇಕಾಗೈತಲ್ಲ, ಅದಕ್ಕೆ ಹೇಳ್ತಾ ಇದಾವೆ ಇಲ್ಲಿ. ಅದನ್ನು ಬೇರೆ ಸಮಯದಾಗ ಹೇಳೋದು ನಾವು. ಇದು ಯಥಾರ್ಥ ಹೇಳ್ಬೇಕಿಲ್ಲ ಈ ಸಮಯದಾಗ. ಇದ್ರ ಮೇಲೆ ಕುಂತ ಬಳಿಕ ಇದು ವ್ಯಾಸಪೀಠ, ಇದು ಜ್ಞಾನಪೀಠ, ಇದು ಗುರುವಿನ ಪೀಠ. ಇಲ್ಲಿ ಗುರು ಹೆಂಗೆ ಬೋಧಿಸ್ಬೇಕೋ ಹಂಗೆ ಬೋಧಿಸಿದ್ರೆ ಮಾತ್ರ ಅದಕ್ಕೆ ಮಹತ್ವ ಐತೆ ಹೊರತು ಇದನ್ನ ಬಿಟ್ಟು ಬೇರೆ ಕಡೆಗೆ ಅವನ್ನೆಲ್ಲ ಹೇಳಬಾರ್ದು. ಇಲ್ಲಿ ಮಾತ್ರ ಅದೇನಾರ ಆಗಿರಲಿ, ಅವನು ಬಂದ್ರೇಟು ಹೋದ್ರೇಟು. ನಮಗೆ ಆನೆತು ಆನೆದೇವ್ ನಯತ್ತು ಚಲೆ ಜಾವ್ ಅನ್ನೋರು ನಾವು. ಬಂದ್ರು ಬಾ, ಬಿಟ್ರು ಬಿಡು, ನಿಂದೇನು ನಮ್ಮ ಹಂಗು ಅಂತೇಳಿ. ಯಾರು ಮುಲಾಜಿಲ್ಲ ನಮಗೆ, ಯಾರು ಹಂಗನೆಗೂ ಇಲ್ಲ, ಯಾರು ಮುಲಾಜಿಲ್ಲ. ನಾವು ಗುರುವಿನ ಹಂಗನೆಗಿರೋರು, ಗುರುತತ್ವದ ಹಂಗನೆಗಿರೋರು. ಆದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಸತ್ಯವಾದದ್ದನ್ನೇ ಹೇಳ್ಬೇಕು. ಸತ್ಯವಾದದ್ದನ್ನೇ ಹೇಳಬೇಕು, ನೇರವಾಗಿರ್ತಕ್ಕಂಥದ್ದನ್ನೇ ಬಿಡಬೇಕು. ಅಂತಿಂತ ಬಾಣ ಬಿಡಂಗಿಲ್ಲ. ಇದಕ್ಕೆ ಮಂತ್ರಾಸ್ತ್ರಗಳನ್ನೇ ಬಿಡಬೇಕು. ಮಂತ್ರ ಅಂದ್ರೆ ಏನು? ಮರಣಾತ್ ತ್ರಾಯತಿ ಇತಿ ಮಂತ್ರ ಅಂತ. ಮಂತ್ರಕ್ಕೆ ಯಾವ ಮಂತ್ರ ಅಂದ್ರೆ ಯಾವುದಂದ್ರೆ ಮರಣದಿಂದ ನಮ್ಮನ್ನು ಪಾರು ಮಾಡ್ತಕ್ಕಂಥದ್ದೇ ಮಂತ್ರ. ಅಂಥದ್ದನ್ನು ಉಪದೇಶ ಮಾಡಬೇಕೆ ಹೊರತು ಅದ್ರ ಹೊರತಾಗಿ ಮಂದಿ ಹೆಂಗ ಭ್ರಮ ಹಚ್ಚತಕ್ಕಂಥದ್ದನ್ನ ಆ ಸೇತು ಹಿಮಾಚಲ ಪರ್ಯಂತ ನೋಡಿದೇವಿ. ಒಂದು ರೋಮಕ್ಕೆ ಸರಿಯಾದ್ರೆ ಎಲ್ಲಿ ಸಿಗಲಿಲ್ಲ ನಮಗೆ. ಅಜ್ಜಾರ ರೋಮಕ್ಕೆ ಸರಿಯಾದರೆ ಒಂದು ರೋಮಕ್ಕೆ ಕೇಳಿರ್ಬೇಕಾರೆ ಅವ್ರು ಆನಂದಜಿ ಬಂದಾಗ ಎಲ್ಲ ಹುಡುಕ್ತಿರ್ತಾರೆ. ಅವರು ಯಾರ ಒಬ್ಬರ ಭೇಟಿಯಾಗಿದ್ದಾರನಪ್ಪ ಸಿದ್ಧ ಪುರುಷರು ಅಂದರೆ, ಇಲ್ಲಪ್ಪ ಪ್ರಸಿದ್ಧರ ಸಿಕ್ಕದಾರ ಹೊರತು ಸಿದ್ಧರೊಬ್ಬರು ಸಿಕ್ಕಲ್ಲ ಅಂತಾರೆ ಅವರು. ಪ್ರಸಿದ್ಧರು ಭಾಳಷ್ಟು ಮಂದಿ ಸಿಗ್ತಾರೆ. ಸಿದ್ಧ ಪುರುಷರು ಜ್ಞಾನಿ ತ್ರೈಲೋಕ್ಯ ದುರ್ಲಭಂ ಅಂತೇಳಿ, ಜ್ಞಾನಿ 3 ಲೋಕದಲ್ಲಿ ಕೂಡ ದುರ್ಲಭನು ಅಂಥೇಳಿ. ಅದ್ರ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾಡ್ಕೊಂಡಿರ್ತಾವೆ ಹೊರತು ಹೆಚ್ಚು ವಿಶ್ವಾಸ, ಅಭಿಮಾನ, ಪ್ರೇಮ ಅವೇನು ಮಾಡಲ್ಲ. ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ತಾ ಹೊರತು ಏನು ಬೇರೆ ಕಡೆಗೆ ನಾವು ಮಾಡೋದೇ ಇಲ್ಲ. ಅದನ್ನು ಮಾಡೋದೇ ಇಲ್ಲ ನಾವು. ಲೋಕಾರೂಢಿ ಮಾರ್ಗದರ್ಶನಕ್ಕೆ ಎಷ್ಟು ಬೇಕೋ ಅಷ್ಟು ರೀತಿಯಾಗಿ ವರ್ತನೆ ಮಾಡಿ ಸುಮ್ಮನೆ ಸರ್ಕಂತರದ ಹೊರತು ಅವಾಗ ಆಸಕ್ತರಾಗ್ತಕ್ಕಂಥದ್ದು. ಇಲ್ಲಿ ಹೇಳುವ ತಾತ್ಪರ್ಯವೇನು ಅಂದರೆ, ಅವನ ಚರಣಗಳು ನಮಗೆ ನಿಜವಾಗಿ ಹತ್ತಿದ್ವು ಅಂದರೆ ಈ ಸಂಸಾರ ಅನ್ನತಕ್ಕಂಥದ್ದು ನಮಗೆ ಭಯ ಕೊಡೋದಿಲ್ಲ. ಈ ಹುಟ್ಟು ಸಾವುಗಳು ನಮಗೆ ಭಯ ಕೊಡೋದಿಲ್ಲ. ಇದ್ಯಾವುದು ಭಯ ಕೊಡೋದಿಲ್ಲ. ಮತ್ತು ಸರಿಯಾಗಿ ಹಿಡ್ಕೊಳ್ಳಿಲ್ಲ, ಅದನ್ನು ಹಿಡ್ಕೊಂತೇವೆ, ಇದನ್ನು ಹಿಡ್ಕೊಂತೇವೆ ಅಂದರೆ ಒಂದು ಜಿಲೇಬಿನೂ ಇಟ್ಕೊಂತೇವೆ,
ಆ ಜಿಲೇಬಿನ ಒಮ್ಮೆ ಹೇತಿರ್ತಕ್ಕಂಥ ಹುಡುಗರು ಹೇತಿರ್ತಾವಲ್ಲ, ಕಡ್ಲಿ ಹಿಟ್ಟಿನಂಗೆ ಇರ್ತತಿ, ಅದ್ರ ಗೆದ್ದೆತ್ತಿ ತಿಂತವೆ ಅಂದ್ರೆ ನಾವೇನು ಮಾಡೋಕ್ಕಾಗತ್ತಪ್ಪ? ಹಂಗೆ ತಿನ್ನುವಂಥವು ನಾವು. ಹೌದಾ? ಅವು ಸಣ್ಣ ನೋಡ್ರಿ ಎತ್ಕೊಂಬಿಟ್ಟು ಅಂದ್ರೆ ಹಾಲು ಕುಡಿಯೋವು ಒಳ್ಳೆ ಹಿಟ್ಟಿನ ಪಲ್ಯ ಇದ್ದಂಗೆ ಇರ್ತತಿ. ನೋಡಿದೀಯ ನೀನು? ನೋಡಿರ್ತೀರಲ್ಲ ಹುಡುಗರದೆಲ್ಲ ನೋಡಿರ್ತೀರಲ್ಲ. ಅವು ಸ್ವಲ್ಪ ಅನ್ನಗಿನ್ನ ತಿನ್ನಕ್ಕೆ ಬಂದ ಮತ್ತೆ ಅದು ಗಟ್ಟಿ ಕಾಳು ಪಾಳು ಎಲ್ಲ ಇರ್ತಾವನ್ನ. ಅದಕ್ಕಿಂತ ಬದಲು ಹಾಲು ಕುಡಿಯಬೇಕಾದ್ರೆ ಹೇತ್ಕೊತಿರ್ತಾವಲ್ಲ, ಅದು ಒಳ್ಳೆ ಒಳ್ಳೆ ತಾಲಿಪೆಟ್ಟು ಕಣ್ಣಂಗೆ ಕಾಣ್ತದೆ. ಒಮ್ಮೆಮ್ಮೆ ಅಗಲಾಗಿ, ಒಮ್ಮೆಮ್ಮೆ ಹಿಟ್ಟಿನ ಪಲ್ಯ ಕಣ್ಣಂಗೆ ಕಾಣ್ತತಿ. ಅದ್ರಾಗ ಜಿಲೇಬಿ ಎತ್ಕೊಂಡು ತಿಂತವಪ್ಪ ನಾವು ಅಂದ್ರೆ ನಾವೇ ಮಾಡೋಕ್ಕಾಗತ್ತಿ? ಮಾಡ್ಕೇಳಪ್ಪ. ಅದಕ್ಕೆ ಮಲದ ದುರ್ವಾಸನೆ ಕೆಡಿಸುವ ಗಾಂಪ ಗಣಿಯಕ್ಕು ಅಂತಂದ್ರದ್ದು. ಇಂಥವು ಮಾಡ್ತಿರೋದಕ್ಕೆ ನಮಗೆ ಮೂರ್ಖರು ಅಂದಿದ್ದಾರೆ. ಈ ಶರೀರದಾಗ ಅದಾವಲ್ಲ, ಇದೇ ಮೂರ್ಖತನ. ಈ ಶರೀರವನ್ನು ಪ್ರೀತಿಸ್ತವಲ್ಲ, ಇದೇ ಮೂರ್ಖತನ. ಇದೇ ನಮಗೆ ಮಹಾಪಾಪಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಆದ್ರದಿಂದ ಏನು ಮಾಡೋದು? ಹಂಗೆ ಅದು ಆ ರೀತಿಯಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಹೋಯ್ತಂದ್ರೆ ಅವನ ಚರಣಗಳನ್ನು ನಾವು ಸರಿಯಾಗಿ ಹಿಡಿದಿದ್ವಿ ಅಂದರೆ ಈ ಭ್ರಮ ನಮಗೆ ಬರುವುದಿಲ್ಲ. ಯಾವ ಭ್ರಮನೂ ಬರೋದಿಲ್ಲ ನಮಗೆ. ಭ್ರಮ ಬರ್ತತಿ ಅಂದ್ರೆ ನಾವು ಸರಿಯಾಗಿ ಹಿಡಿದಿಲ್ಲ ಅನ್ನೋದು ನಮ್ಮ ಅನುಭವದಿಂದಲೇ ನಮಗೆ ಆಗ್ತಕ್ಕಂಥದ್ದಾಗೋದು. ಅಲ್ಲಿ ಅದು ಪಾಡೈತಿ, ಇಲ್ಲಿ ಇದು ಪಾಡೈತಿ, ಅಲ್ಲಿ ಅವನು ಪಾಡದನ, ಇಲ್ಲಿ ಈಗ ಪಾಡದಳ, ಏನೇನೋ ನಮ್ಮ ಭಾವನೆಗಳು. ಅವ್ರ ಪಾಡು ಅವ್ರಿಗೆ, ನಮ್ಮ ಪಾಡು ನಮಗೆ ಆಗಿರ್ತಕ್ಕಂಥದ್ದಾಗಿರುವುದು. ಭಾಳಷ್ಟು ಜನ ಮರಳದು ನೋಡಿಬಿಟ್ರೆ ಭಾಳ ವ್ಯಥೆ ಅನ್ನಿಸ್ತತಿ. ಆದರೂ ಬಳ್ಳಿ ಕುರುಡರು ಕೂಡಿ ಹಳ್ಳ ಬಿದ್ದಂತೆ ಸರ್ವಜ್ಞ ಅಂತೇಳಿ ನಮಗೆ ಕಣ್ಣಿಲ್ಲಲ್ಲ. ನಾವು ಹತ್ತಿರೋದು ಕುರುಡ್ರ ಬೆನ್ನು ಹತ್ತಿದ್ದೇವೆ, ನಾವು ಕುರುಡ್ರಾಗಿದ್ದೇವೆ ಅಂದ ಬಳಿಕ ಏನಾಕತಿ ಅಂದರೆ ನಾವು ಹಳ್ಳಕ್ಕೆ ಬೀಳದ ಹೊರತು ಪಾರಾಗ್ತಕ್ಕಂಥದ್ದಲ್ಲವೆಲ್ಲ. ಒಟ್ಟೇನಾದರೂ ಭ್ರಮ ಹತ್ರನ ಹೋಗೋದು. ಮಂತ್ರಿಸಿದ್ರೆ ಹೋಗೋರು, ನಿಂಬೆಹಣ್ಣು ಮಂತ್ರಿಸಿದ್ರೆ ಹೋಗೋರು, ದಾರ ಮಂತ್ರಿಸಿದ್ರೆ ಹೋಗೋರು, ಮಾಟ ಮಾಡ್ತಾನೆ ಅಂದ್ರೆ ಹೋಗ್ತಾರೆ, ಮಾಟ ಕೇಳ್ತಾನೆ ಅಂದ್ರೆ ಹೋಗ್ತಾರೆ, ಜ್ಯೋತಿಷ್ಯ ಹೇಳ್ತೇವೆ ಅಂದ್ರೆ ಹೋಗ್ತಾರೆ, ತಾಯ್ತ ಕಟ್ತೇವೆ ಅಂದ್ರೆ ಹೋಗ್ತಾರೆ. ಏನೇನು ಹೋಗ್ತಿದ್ದಂಗೆ ದಬ 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 ಬಾದಾಳದಿಂದ ಲಕ್ಷ್ಮಿ ಬೀಳಂಗೆ ಮಾಡ್ತಾನೆ ಅಂದ್ರೆ ಹೋಗ್ತಾರೆ. ಭಾಳಷ್ಟು ಅವ್ರು ನಂಬುತ್ತೇವೆ, ನಾವು ಅವರನ್ನು ನಂಬುತ್ತೇವೆ, ಇವರನ್ನು ನಂಬೋದಿಲ್ಲ, ಗುರುವನ್ನು ನಂಬೋದಿಲ್ಲ, ಅವ್ರನ್ನ ಬಿಡೋದಿಲ್ಲ ನಾವು. ಈ ರೀತಿಯಾಗಿರುವಂಥ ದ್ವಂದ್ವ ಪ್ರಸಂಗವಾಗಿರ್ತಕ್ಕಂಥದ್ದಾಗಿದ್ರಿಂದಲೇ ಏನು ಹೇಳ್ತೀರಿ ಅದನ್ನು? ಮಡದಾಗಿದ್ದು ಅಂತ ಮೋಸ ಹೋಗ್ಬಿಡ್ತಾರಲ್ಲ, ಅದನ್ನೇನು ಹೇಳ್ತೀರಿ ನೀವು? ಇಷ್ಟೆಲ್ಲ ಕೇಳಿದ್ರು ಮೋಸ ಹೋಗ್ತವೆ. ನಾವು ಏನು ಹೇಳ್ಬೇಕು ಇದಕ್ಕೆ? ಏನು ಹೇಳ್ಬೇಕು? ಯಾರೋ ಒಬ್ಬನ ಬಂದಂತೆ, ಅವನೊಂದು ಸೂಟ್ ಕೇಸು, ಅದ್ರಾಗ ಒಂದು ಬೆಳ್ಳಿ ಬಾಚಣಿಕೆ ಇಟ್ಕೊಂಡಿದ್ದಾನ. ಇವನಿಗೆ ಗೊತ್ತು, ಇವನು ಪ್ರಕಾಶ್ ಬೆಳ್ಳಿ ಬಾಚಣಿಕೆ, ಬೆಳ್ಳಿ ಸರನ ಬಾಚಣಿಕೆನ ಬೆಳ್ಳಿದಿತ್ತಂತಲ್ಲ. ಇದು ಕೇಳಿಲ್ಲ, ಅದು ಸುದ್ದಿ. ಅವು ಸ್ವಲ್ಪ ಭಾಳ ಚೆನ್ನಾಗೈತೆ, ಮಜಾ ಆಯ್ತು. ಅದು ಬೆಳ್ಳಿ ಬಾಚಣಿಕೆ ಇಟ್ಕೊಂಡನ, ಸೂಟ್ ಕೇಸ್ನಾಗ ಒಂದು ಯಾವುದೋ ಬೆಳ್ಳಿ ಸರ ಇಷ್ಟೇ. ನಾ ಬಂಗಾರ ಕೆಲಸ ಮಾಡೋನು ಅದು ಇದು ಏನೋ ಹೇಳ್ಕೊಂತ ತಾಳಿ ಸರ ಅನ್ನೋದು ಕೊಳ್ಳಾಗಿತ್ತಂತೆ. ಇದು ಭಾಳ ಚಂದ ಡಿಸೈನ್ ಐತಿ, ನಾನು ಈ ಡಿಸೈನ್ ಮಾಡಿಸ್ಕೊಂಬಂದು ಮತ್ತು ನಿಮಗೆ ಕೊಡ್ತೇವೆ, ಮತ್ತೇನೇನೋ ಮಾಡಿಸ್ಕೊಂಬಂದು ಕೊಡ್ತೇವೆ ಅಂದ್ಕೂಡ್ಲೆ ಬಡ ಸರ ತೆಗೆದು ಕೊಟ್ಟಿದ್ದಾರೆ. ಸೂಟ್ ಕೇಸ್ ಇಲ್ಲೇ ಇಟ್ಟು ಹೋಗ್ತಾನೆ ಅಂತ ಹೇಳಿದಾನೆ. ಬೆಳ್ಳಿ ಬಾಚಣಿಕೆ ಅವೆಲ್ಲ ನೋಡಿಬಿಟ್ರಾ, ಇವನಾರು ದೊಡ್ಡ ಶ್ರೀಮಂತಿರ್ಬೇಕು ಅಂಥೇಳಿ, ದೊಡ್ಡ ಶ್ರೀಮಂತಿರ್ಬೇಕು ಅಂತೇಳಿ ಅವನಿಗೊಂದು ರೂಮು ಕೊಟ್ಟಿದ್ರೆ ಕಾಣಿಕೆ ಕೊಡಕ್ಕೆ ಬಂದವು ಏನೇನು ಹೇಳ್ತಾರ ಅವರೆಲ್ಲ. ಅವಾಗ ಈ ಕಡೆ ಎಲ್ಲ ರೂಮಲ್ಲ, ಇಲ್ಲಿ ಕಟ್ಟಿ ಮಗದ ಕೊಟ್ಟದಾರ. ಎಲ್ಲರಿಗೂ ಬಂಗಾರದ ಬಳಿ, ಬಂಗಾರ ಸರ, ಗುಂಡಿನ ಸರ. ಏನು ಅವನಿಗೆ ಸ್ಪೆಷಲ್ ಊಟ ಅಡುಗೆ ಮನೆಗೆ ಬಂದರೆ ಅವನಿಗೆ ಒಳ್ಳೊಳ್ಳೆದ ಆಹಾರಗಳು. ಮತ್ತು ಅಡುಗೆ ಮನೆಯವ್ರಿಗೆ ಹೇಳ್ತಾನಲ್ಲ ಅವನು, ಹೆಂಗಸರಿಗೆ ಹೇಳ್ತಾನಲ್ಲ ಅವನು. ನಾವು ಬರೋದೊಂದು ವಾರ ತಡ ಆಗಿತ್ತು ಕಾಣ್ತೈತಲ್ಲ. ನಾವು ಬರೋದು ಹೋದೋರು ಒಂದು ವಾರ ತಡೆದು ಬಂದವಿ. ಇವನು ಬಂದುಬಿಡ್ತಾನೆ, ನಡೆದು ಬಿಟ್ಟದ ಇವನು ದರ್ಬಾರ್. ಅವನೇ ರಾಜ ಇಲ್ಲಿ ಮಠದಾಗ. ಅಯ್ಯೋ ಶ್ರೀಮಂತರು ಬಂದರು, ಹಾಸು ಕುಂಡ್ರಸು,
ಅವನಿಗೆ ಒಳ್ಳೊಳ್ಳೇದು ನೀಡೋದೇನು, ತೆಗೆದು ಅವ್ನಿಗೆ ಉಣಿಸೋದೇನು, ಹಾಲು ಕುಡಿಸೋದೇನು, ತುಪ್ಪ ಹಾಕೋದೇನು, ಇದು ಸಾಮಾನೆಲ್ಲ ತಿನ್ನಿಸೋದೇನು, ಅವನಿಗೆ ಹಾಸಿಗೆ ತಡಿ ಕೊಡೋದೇನು, ರೂಮ್ ಕೊಡೋದೇನು, ಎಲ್ಲ ದರ್ಬಾರ್ ಮಾಡಿದ ಒಂದು 4-5 ದಿವಸ. ಇನ್ನು ಅಜ್ಜಾರು ನಾಳೆ ನಾಡ್ದ ಬರ್ತಾರನ್ನೋ ಸುದ್ದಿ. ಈಗ ಮೊದಲಿನಂಗೆ ಮೊಬೈಲು ಗಿಬಲ್ ಅದಾವ ಈಗ, ಅವಾಗೆಲ್ಲ ಇಲ್ಲಲ್ಲ ಸೌಲಭ್ಯ. ಇಂಥ ದಿವ್ಸ ಬರ್ಬೋದು ಅನ್ನೋ ಒಂದು ಅಂದಾಜಿ ಮೇಲೆ. ಅದಕ್ಕಿಂತ ಮುಂಚೆ ಏನು ಮಾಡ್ಯಾನ ಅಂದ್ರೆ ಆ ಸರ ಎತ್ಕೊಂಡಿದ್ದಾನೆ ಮೊದಲು. ಅದೊಂದು 5-6 ತೊಲದ ಸರ ಇರ್ಬೇಕನ್ನಲ್ಲನ, ಒಂದು 5-6 ತೊಲದ ಸರ, ಅದು ಬಂಗಾರ ಸರ, ಚೈನು ತಾಳಿಗಿಳಿ ಎಲ್ಲ ಸರಿಯಾಗಿದ್ದದ್ದು. ಅದನ್ನ ಎತ್ಕೊಂಡು ಇದನ್ನು ಮಾಡಕ್ಕೆ ಕೊಟ್ಟು ನಿಮಗೆಲ್ಲರಿಗೂ ಇಂಥದ ಮಾಡಿಸ್ಕೊಂಬಂದು ಕೊಡ್ತೇನೆ ಅಂತ ಈ ಇದ್ದ ಹೆಂಗಸರಿಗೆಲ್ಲ ಹೇಳಿ, ಇವ್ರಿಗೆಲ್ಲ ಹೇಳಿ ಶರಣಗಳಾಗಿದ್ದಾರಲ್ಲ, ಇವ್ರಿಗೂ ತಾಳಿ ಇಲ್ದಾರೆ, ಇವರು ತಾಳಿ ಕಟ್ಗೆಲ್ ಇಲ್ದಾರೆ ಇವರು. ಆದರೂ ಬರ್ಲಿ ಬಿಡೋದಲ್ಲ, ಸರ ಬಂದು ತಾಳಿ ಮತ್ತೆ ತೆಗೆದ್ರಾಕತ್ತೆ, ಎಂದು ತಾಳಿ ಇದ್ರು ಸರ ಬಂದು ಬಂಗಾರದಾಗಿದ್ರು ಸಾಕು ಅಂತ ಹೇಳಿ ಅವನಿಗೆ ಮಾಡಿ ಅವ್ ಸರ ಕೊಟ್ಟಿದ್ದಾರೆ. ಅವನ ಕೈ ಕೊಟ್ಟು ಹೋಗ್ಬಿಟ್ಟ. ಸೂಟ್ಕೇಸ್ ಇಲ್ಲಿಟ್ಟ. ಆಮೇಲೆ ಬಂದು ಒಂದು ಎಲ್ಲೆಲ್ಲ ಸೂಟ್ಕೇಸ್ ಇತ್ತಿಲ್ಲೇ ಇತ್ತು, ಸೂಟ್ಕೇಸ್ ಇತ್ತಿಲ್ಲೇ. ನಾವು ಬಂದಾಗ ಒಡಿಸಿದ್ವಿ ಅದನ್ನು ಸೂಟ್ಕೇಸ, ಅದ್ರಾಗ ಏನೂ ಇದ್ದಿದ್ದಿಲ್ಲ, ಅದ್ರಾಗ ಒಣ ಸೂಟ್ಕೇಸು ಏನಿಲ್ಲ, ಅದ್ರಾಗ ಬೀಗಿಲ್ಲ ಪಾಗಿಲ್ಲ, ಸುಮ್ಮನೆ ತೆಗೆದುಕೊಡ್ಲೇ ಬಂತು. ರೂಮ್ನಾಗ ಇಟ್ಟ ಅಂದ್ರೆ ಬಂದು ತೆಗೀರಿ ಅಂದ್ವಿ, ತೆಗೆದ್ರು ಏನು ಇದ್ದಿಲ್ಲ. ಅವ ಲಬ 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 ಹೊಯ್ಕೊಂಡು ಏನು ಮಾಡ್ತೀವಿ ಭ್ರಮಕ್ಕೆ? ಅವೆಲ್ಲ ಕತೆಗಳು ಮೊದಲಿಂದನೂ ಭಾಳ ಗೊತ್ತದ ನಮಗೆ. ಮೋಸ ಮಾಡೋ ಕತೆಗಳು, ಮೋಸ ಹೋಗೋ ಕತೆಗಳು ಭಾಳ ಅದ. ಆಸೆ ಇತ್ತಂದ್ರೆ ಮೋಸ ಹೋಗ್ತವಪ್ಪ. ಮನಸ್ಸಿನಾಗ ಆಸೆ ಇತ್ತಂದ್ರೆ ಮೋಸ ಹೋಗದ ನಾವು. ಆಶಾಯ ಬದ್ಧತೆ ಲೋಕೆ ಕರ್ಮಣ ಬಹುಚಿಂತೆಯ ಆಯುಕ್ಷೀಣಾಂ ನ ಜಾನಾತಿ ತಸ್ಮಾತ್ ಜಾಗ್ರತ ಜಾಗ್ರತ ಅಂತೇಳಿ ಶಂಕರಾಚಾರ್ಯ ಹೇಳ್ತಾರೆ. ಆಶಾಯ ಬದ್ಧತೆ ಲೋಕೆ, ಆಶೆಯನ್ನು ಬಂಧಿಸಿದ್ದೇವೆ ನಾವು. ಕರ್ಮಣ ಬಹುಚಿಂತೆ, ಬಹಳಷ್ಟು ಕೆಲಸ ಮಾಡ್ತಾವ ಆಶೆ ಪೂರ್ಣ ಮಾಡ್ಕೊಳಕ. ಏನೇನೋ ದುಃಖವನ್ನು ಅನುಭವಿಸ್ತೇವೆ. ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಇದು. ಏನು ಹೇಳೋ ತಾತ್ಪರ್ಯ ಅಂದರೆ, ಮೋಸಕ್ಕೆ ನಾವು ಒಪ್ತೇವೆ, ನಮ್ಮ ಮನಸ್ಸು ಒಪ್ತದೆ ಮೋಸಕ್ಕೆ, ನಿಜವಾದದ್ದಕ್ಕೆ ಒಪ್ಪೋದಿಲ್ಲ ಅನ್ನೋದು ತತ್ವ. ನೀನಾಗಲಿ ನಾವಾಗಲಿ ನಿಜವಾದದ್ದನ್ನು ಒಪ್ಪೋದಿಲ್ಲ ನಾವು, ಮೋಸನ ಒಪ್ಪೋರು ನಾವು. ನಾವು ಹಿಂದಿಂದನೂ ಮೋಸನ ಒಪ್ಪಿಗೆ ಬಂದವಿ, ಮೋಸಕ್ಕೆ ಬಿದ್ದದವಿ, ಈಗೂ ಹಂಗ ಮಾಡೋರು ನಾವು ಅಂತೇಳಿ. ಈಗೂ ಹಂಗ ಮಾಡೋರು ನಾವು, ಅದಕ್ಕೆ ಒಪ್ಪೋರು ನಾವು, ಅದನ್ನು ನಂಬರ್ ನಾವು ಅಂಥೇಳಿ ಈ ತತ್ವವಾಗಿರ್ತಕ್ಕಂಥದ್ದಾಗಿರುವುದು. ಅವರು ಸಂಸಾರ ಗಣನೆಗೆ ತರೋದಿಲ್ಲ. ಅವರು ಸಂಸಾರ ಆಸೆ ಇದ್ರೆ ಅದು ಸಂಸಾರ. ಆಶಾಹಿ ಪರಮಂ ದುಃಖಂ, ಸ್ವಲ್ಪ ಹೇಳಿದಾರೆ ಅವರು. ಆಶಾಹಿ ಪರಂ, ಯಾಕೆ ದುಃಖ ಆಕತ್ತಿದ್ರೆ ನಾವು ಆಸೆ ಮಾಡೋದ್ರಿಂದ. ನಿರಾಶಾ ಪರಮಂ ಸುಖಂ, ನಿರಾಶೆ ಮಾಡಿದ್ರೆ ಸುಖಿಗಳಾಗ್ತವೆ, ಆಸೆ ಮಾಡಿದ್ರೆ ದುಃಖಿಗಳಾಗ್ತವೆ. ಆದ್ರಿಂದ ಅವ್ರಿಗೆ ನಿರಾಶೆ ಅನ್ನತಕ್ಕಂಥದ್ದಿರೋದು. ಅದರಿಂದ ಅಮೃತಪಾನ ಮಾಡಿಬಿಡ್ತಾರೆ ಅವರು. ಅಮೃತಪಾನ ಮಾಡಿದ ಬಳಿಕ ನಿನ್ನೆ ರಾತ್ರಿ ಹಳಿಸಿದ ಅಂಬಲಿ ಐತಿ ಕುಡಿತೀರಿ ಏನಂದ್ರೆ ಕುಡಿತೇವೆ ನಾವು. ಒಳ್ಳೊಳ್ಳೆದು ಉಂಡು ಬಳಕ ಒಂದಿಟ್ಟು ತಂಗಳ ಸಾರು ಐತಿ, ಒಂದಿಟ್ಟು ಕಟ್ಗಳು ರೊಟ್ಟಿ ಐತಿ, ಬರ್ರಪ್ಪ ನಮ್ಮ ಜೊತೆಗೆ ಉಣ್ಣಾಕ ಅಂತಂದ್ರೆ, ಇಲ್ಲಪ್ಪ ನಾವು ಬೇರೆ ಉಣ್ತೇವೆ, ಉಂಡು ಬಂದದ ಬೇಲೆ. ಹೌದಾ? ಹಂಗೇನಾರು ಐತಿ ಅಂದರೆ ಒಟ್ಟಷ್ಟು ಅಲ್ಲಿ ಉಂಡು ಬಳಕೆ ಯಾಕೆ ಉಂಟಿ? ಅಮೃತ ಉಂಡು ಬಳಕೆ, ಅಮೃತನ ಉಂಡಿದಿ ಅಂದರೆ ಅಂಬಲಿ ಕೆಟ್ಟು ಹೋಗತಿ ಅಂದರೆ ನೀನೇನು ಉಣ್ಣೋದಿಲ್ಲ. ಆದರೆ ಕಾಕಂಡಿಗೆ ಮಾತ್ರ ಉಳ್ದದ್ದು ಪಳ್ದದ್ದು ಎಲ್ಲ ಹೊಡೆದ ಅವನೇ ನಾಳೆ ಕೆಟ್ಟು ಹೋಗತಿ ಅಂತೇಳಿ ಹಳಿಸಿದ್ದು ಪಳಿಸಿದ್ದು ಏನಿರ್ತದೆ ಓಸುನು ತಗೊಂಡು ಓಸು ರೊಟ್ಟಿ ಖಾಲಿ ಮಾಡಿ, ಚಟ್ನಿ ಖಾಲಿ ಮಾಡಿ ಕೆಟ್ಟು ಹೋಗ್ಬಿಡ್ತು. ಹಂಗೆ ಬಿಟ್ರೆ ಅಂತೇಳಿ ಅವ್ನು ತಿನ್ನೋದ ಇವನ್ ಕೆಲಸ. ಈಗ ಬಿಟ್ಟು ಹೋಗ್ಬಿಡ್ತಾವೆ, ಇವು ಗೊತ್ತಾಗಿಲ್ಲ ಇಟ್ಟಕಂದು ಮಾಡಿ ಇವನು ಕೆಡಿಸ್ಬಾರ್ದು. ಇವನು ತಿಂದೇನು ಒಳ್ಳೇದು ಮಾಡ್ತಂಗೆ ಕಾಣ್ತತಿ ಇವನು ಮುಂಜಾನೆಗೆ. ನೀನು ಕೆಡ್ಸೋದೇ ಮಾಡ್ತೀಯಲ್ಲ, ನೀನೇನು ಒಳ್ಳೇದು ಮಾಡ್ತೀಯ, ಅದನ್ನ ಯಾಕೆ ಅಷ್ಟು ತುಂಬಕ್ಕೆ ಹೋಗ್ತೀಯ ಅಂತ ನಾವು. ಕೆಟ್ಟು ಹೋಗತ್ತ ಅಂತಾನೆ. ಮತ್ತು ನೀನು ಉಂಡ್ರೆ ಏನಕತಿ ಅದನ್ನ ವಿಚಾರಣೆ ಮಾಡೋದಲ್ಲ. ಆಯಾಸನೂ ಆಕತಿ, ಕೆಟ್ಟು ಹೋಗತಿ, ಆಯಾಸ ಕೊಟ್ಟು ಕೆಟ್ಟು ಹೋಗತಿ. ಯಾಕೆ ಆಯಾಸ ಮಾಡ್ಕೊಂತ ಅಂದ್ರೆ ಏನದು ಮೊದಲಿಂದ ರೂಢಿ ಬಂದ್ಬಿಟ್ಟತಿ, ಎಲ್ಲ ಬಳಕಂತ ತಿನ್ನೋದು. ರಾತ್ರಿ ಎದ್ದದ್ದು ಉಂಡದಾನ ಇವನು,
ಗಿರಾಕಿ ಸಾಮಾನ್ಯ ಅಲ್ಲ ಇದು. ಮತ್ತೊಟ್ಟು ಹೊಸ್ತಾದ್ಬೇಕಾದ್ರೆ ಊಟನ ಮುಗಿಸೇ ಬಿಡೋಣ ಅಂತೇಳಿ ಎದ್ದು ಹೋಗಿ ಯಾಕೆ ಆಶಾ 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 ಅನ್ನತಕ್ಕಂಥದ್ದು. ಆದರೆ ಅಮೃತಪಾನ ಮಾಡಿದ ಬಳಿಕಿಂತ ಆಶೆ ಆಕತೆ ಏನಂದ್ರೆ ಅಮೃತಪಾನ ಮಾಡಿದ ಬಳಿಕ ಆಶೆ ಆಗ್ತಕ್ಕಂಥದ್ದಾಗೋದಿಲ್ಲ. ಪಾಲುಂಬ ಮೇಲುಂಬರೆ ಅಂತೇಳಿ ಅದು ಒಂದು ಗಾದಿ. ಪಾಲುಂಬ ಮೇಲುಂಬರೆ ಅಂತೇಳಿ ಹಾಲು ಕುಡಿದ ಬಳಿಕ ಮತ್ತೆ ಏನಾರ ಕುಡಿತಾರೆ ಅಂದ್ರೆ ಕುಡಿದಲ್ಲ ಅಂತೇಳಿ ಇದ್ರಲ್ಲೇ ಲೌಕಿಕ ವ್ಯವಹಾರದೊಳಗೂ ಐತದು. ಅದ ಬಳಿಕ ಅಮೃತವನ್ನು ಪಾನ ಮಾಡಿದ್ವಿ ಅಂದರೆ ಮತ್ತೊಂದು ಅಪೇಕ್ಷೆ ಆಗೋದಿಲ್ಲ. ಏನಾರ ಅಪೇಕ್ಷೆ ಐತಿ ಅಂದ್ರೆ ಅಮೃತಪಾನ ಮಾಡಿಲ್ಲ ಅಂಥೇಳಿ ನಾವು ತಿಳ್ತಕ್ಕಂಥದ್ದು. ಆದ್ರಿಂದ ಆನಂದಜನಕವಾಗಿರುವ ನಿನ್ನ ಪಾದಗಳನ್ನು ಯಾವ ಆತನು ಹೊಂದುವನೋ ಆತನು ಪುನಃ ಸಂಸಾರವನ್ನು ಇಚ್ಛಿಸಲಾರ. ಆನಂದ ನಮಗೆ ಆತ್ ನಮಗೆ ಅದರ ಸುಖ ಹತ್ತಕ್ಕತ್ತು ನಮಗೆ ಅಂದರೆ ಮತ್ತು ಸಂಸಾರದ ಇಚ್ಛೆ ಅನ್ನುವಂಥದ್ದು ಹೋಗಿಬಿಡ್ತತಿ. ಆದ್ರಿಂದ ಈ ಸಂಸಾರವೆಂಬುದು ಎಲ್ಲರಿಗೂ ದುಃಖ ಸಾಗರವೇ ಆಗಿರುವುದು. ಅದರೊಳಗೆ ಇದ್ದುಕೊಂಡು ಯಾವ ಮನುಷ್ಯನು ಸುಖ ಭೋಗಿಸುವೆನೆಂದು ತಿಳಿವನೋ ಅವನಿಗೆ ಪಾಮರನೆನ್ನತಕ್ಕದ್ದು ಅಂತೇಳಿ ಅವರ ಶಬ್ದಗಳಿವು. ಪಾಮರನೆನ್ನತಕ್ಕಂಥದ್ದು ಅಂಥೇಳಿ. ಏನಾರ ಸಂಸಾರದ ವಿಷಯಗಳನ್ನು ಬಂದು ಹೇಳ ನಡೆಯತ್ಲ ಪಾಮರ ಅಂದ್ಬಿಡ್ತದ್ರು ಅಜ್ಜಾರು. ಅವ್ರ ಶಬ್ದ ಪ್ರಯೋಗ ಪಾಮರ ಮೂರ್ಖ ನಡೆಯ ಕಡೆಗೆ ಅಂತ ಜಬರಿಸ್ಬಿಡೋರು. ಎಲ್ಲ ಶಾಸ್ತ್ರ ಪುರಾಣಗಳು ಹೇಳುತ್ತೇವೆ ಏನಂದ್ರೆ ಪ್ರತಿಯೊಂದು ಪ್ರಾಣಿಯ ಅನುಭವದಿಂದ ತಿಳಿಯುತ್ತದೆ. ಅದೇನೆಂದ್ರೆ ಜ್ಞಾನಿಯೊಬ್ಬನ ಹೊರತು ಇನ್ನೆಲ್ಲರೂ ಒಂದಿಲ್ಲ ಒಂದು ರೀತಿಯಾಗಿರ್ತಕ್ಕಂಥ ದುಃಖವನ್ನು ಅನುಭವಿಸ್ತಾನೆ ಇರ್ತಾರೆ ಅಂತೇಳಿ. ಒಂದಿಲ್ಲ ಒಂದು ರೀತಿಯಾಗಿರುವಂಥ ದುಃಖ ಎಷ್ಟೇ ಇದ್ರೂ ಕೂಡ ದುಃಖ, ವ್ಯಥೆ, ವ್ಯಸನ, ಚಿಂತೆ ನೋಡ್ತಾವೆ ಎಲ್ಲರ ಮಕ್ಕದ ಮೇಲೆ. ಆ ಚಿಂತೆನೇ ಎದ್ದು ಕಾಣ್ತಿರ್ತೈತಿ. ಇತ್ತೀಚೆಗೆ ಭಾಳಷ್ಟು ಸ್ವಾಮಿಗಳ ಮಕ್ಕದ ಮೇಲೆ ನೋಡಿದ್ರು ಚಿಂತೆನೇ ಇರ್ತದೆ ಹೊರತು ಶಾಂತಿ ಕಳಿ ಅನ್ನುವಂಥದ್ದು ಇರೋದೇ ಇಲ್ಲ, ಸಂತೋಷದ ಕಳಿ ಅನ್ನುವಂಥದ್ದು ಇರೋದೇ ಇಲ್ಲ. ಏನೋ ಒಂದು ಚಿಂತೆಯೊಳಗೆ ಮುಳುಗೇ ಇರ್ತಾರೆ. ಅಯ್ಯೋ 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 ನೋಡಿಬಿಟ್ರೆ ವ್ಯಥೆ ಆಗ್ತದೆ. ಆ ನಮೂನೆ ಆಗಿರ್ತಕ್ಕಂಥ ಪ್ರಸಂಗ ಈಗ ಇತ್ತೀಚಿಂದು. ಆದ್ರಿಂದ ಜ್ಞಾನಿಯೊಬ್ಬನ ಹೊರತಿದ್ದರು ತರತಿ ಶೋಕಂ ಆತ್ಮವಿತ್ ಅಂತ ಹೇಳಿ ಶ್ರುತಿ ಏನು ಹೇಳ್ತದೆ ಅಂದರೆ ಈ ಶೋಕ ಸಾಗರದಿಂದ ಯಾರು ದಾಟಿದಾನಂದ್ರೆ ಆತ್ಮವಿತ್ತನಾಗಿರ್ತಕ್ಕಂಥವನು ಮಾತ್ರ ಅವನು ಶೋಕ ಸಾಗರದಿಂದ ದುಃಖ ಸಾಗರದಿಂದ ಪಾರಾಗಿರ್ತಕ್ಕಂಥವನಾಗಿರುವನವನು. ಜ್ಞಾನಿಗೆ ಸಂಸಾರ ಕಾಣಿಸುತ್ತಿದ್ದರೂ ಅದು ಮಿಥ್ಯೆಯೆಂದು ಎಂಬ ಬುದ್ಧಿಯಿಂದ ವ್ಯವಹಾರದಲ್ಲಿ ವರ್ತಿಸುವನವನು. ತೋರ್ತತ ಅವನಿಗೂ ಅದು ಮಿಥ್ಯಾ ಅಂತ ವ್ಯವಹಾರ ಮಾಡ್ತಾನೆ ಹೊರತು ಸತ್ಯ ಅಂತ. ನಮಗೂ ಅವನಿಗೆ ವ್ಯವಹಾರದಾಗ ಇಷ್ಟೇ, ನಾವು ಸತ್ಯ ಅಂತ ವ್ಯವಹಾರ ಮಾಡ್ತೇವೆ, ಅವನು ಮಿಥ್ಯಾ ಅಂತ ವ್ಯವಹಾರ ಮಾಡ್ತಾನೆ ಅಷ್ಟೆ. ಮಿಥ್ಯಾ ಅಂತ ತಿಳ್ಕೊಂಡು ದುಃಖಿ ಆಗೋದಿಲ್ಲ, ಸತ್ಯ ಅಂತ ತಿಳ್ಕೊಂಡು ನಾವು ಸುಖಿ ಆಗೋದಿಲ್ಲ. ಇಷ್ಟೇ ವ್ಯತ್ಯಾಸವಾಗಿರ್ತಕ್ಕಂಥದ್ದು. ನಾಟಕದೊಳಗೆ ವೇಷಧಾರಿ ಹೇಗೆ ನಟಿಸುವನೋ ಅದೇ ಪ್ರಕಾರ ಜ್ಞಾನಿ ಸಂಸಾರ ಮಾಡುತ್ತಿದ್ದರೂ ಆತನ ಬುದ್ಧಿಯೊಳಗೆ ರಾಗದ್ವೇಷಗಳಿಲ್ಲದ್ರಿಂದ ಚಿತ್ರಪಟ ಸಮಾನವಾಗಿ ಜಗತ್ತನ್ನು ನೋಡುತ್ತಿದ್ದಾನೆ. ನಾಟಕದೊಳಗೆ ಅಳ್ತಿರ್ತಾರೆ, ಗಂಡು ಸತ್ತ ಅಂತ ಹೇಳ್ತಿರ್ತಾರೆ, ಹೆಣ್ಣು ಸತ್ತ ಅಂತ ಹೇಳ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರಲ್ಲ ನಾಟಕದೊಳಗೆ. ಅಳ್ತಿರ್ತಾರೆ, ಭಾಳಷ್ಟು ಅವಭಾವಗಳನ್ನು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆದರೆ ಅವರು ಆ ಪರದೆ ಹಿಂದೆ ಓದ್ಕೊಡ್ಲೆ ಬರಲೇ ಇಲ್ಲಿ ಕುಂಡ್ರು ಅಂತಾನ. ಇಲ್ಲಿ ಹಾಸೀತ ಅಂತದ್ದ, ಅಲ್ಲಿ ಓದ್ಕೊಳ್ಳೆ ಬರಲೇ ಚೂಟ ಗಡಿಕೆರಿ ಅಂತಾನ. ಆರಾಮ ಅಂತದ್ಲಿಲ್ಲಿ, ಅಲ್ಲಿ ಬರಲೇ ಒಳಗೆ ಕುಡ್ರು ಬರಲೇ ಇಲ್ಲಿ ಅಂತಾರೆ. ಹಿಂದೆ ಪರದೆದಾಗ ಹೋಗ್ತಾರಲ್ಲ ನಾಟಕ ಮಾಡೋರು, ಅವಾಗ ಹೆಂಗೆ ಮಾತಾಡ್ತಾರೆ ಅವರು? ತಮ್ಮ ಗ್ರಾಮ್ಯ ಭಾಷೆನೇ ಮಾತಾಡೋದವರು. ಇಲ್ಲಿ ಮಾತ್ರ ಏನು ಕಲ್ಸಿರ್ತಾರ ಅವ್ನು ಮಾತಾಡ್ತಾರೆ ಅಷ್ಟೇ. ಇಲ್ಲಿ ಹೊರಗೆ ಏನು ಕಲ್ಸಿರ್ತಾರ ಅವನ್ನ ಮಾತಾಡ್ತಾರೆ. ಒಳಗೆ ಹೋದ್ಕೂಡ್ಲೆ ಅವ್ರಷ್ಟರು ಅಲ್ಲಿ ಅಳ್ತಾರೇನು, ಅಲ್ಲಿನ ಹೆಂಡ್ತಿ ಅಂತಾರೇನು, ಅಲ್ಲಿನ ಮುಂಜಾನೆ ಎದ್ದು ಬಳಕೆ ನಾಟಕ ಮುಗಿದು ಬಣ್ಣನೆಲ್ಲ ತೊಳ್ಕೊಂಡು ಬಳಕೆ ಬಾ ನಿನ್ನೆ ಲಗ್ನಾಗಿದ್ದೇನೆ ನಾನು, ನನ್ನ ಮನೆಗೆ ಬಾ ಅಂತಾನೆ ನಕ್ಕಿ ಹೋಗಿ. ಅದು ಗಂಡಸ ಅಲ್ಲ, ಹೆಣ್ಣು ಪಾತ್ರ ಹಾಕಿರೋದು.
ಅವನು ಹಂಗೆ ತಿಳ್ಕೊಂಡ ಮಾಡ್ತಿರ್ತಾನೆ ನಾಟಕನ. ಹಾಂ, ಅದು ಗಂಡಸ ಹೆಣ್ಣು ಪಾತ್ರ ಹಾಕಿರೋದು, ಈ ಸೀತೆ ಆಗಿರೋದು ಗಂಡಸ, ರಾಮ ಆಗಿರೋದು ಗಂಡಸ. ಆದ್ರಿಂದ ವೇಷಧಾರಿಗಳು ಅದೇ ಪ್ರಕಾರವಾಗಿ ಜ್ಞಾನಿಯಾಗಿರ್ತಕ್ಕಂಥವನು ಸಂಸಾರ ಇದರಲ್ಲೊಂದು ವೇಷ ಹಾಕ್ಯಂದು ನಿಜವಾಗಿ ಅವನು ನಾನು ರಾಮ ಅಂತಲೂ ತಿಳ್ಕೊಂಡಿರಲ್ಲ, ಸೀತಾ ಅಂತಲೂ ತಿಳ್ಕೊಂಡಿರೋದಿಲ್ಲ, ರಾವಣ ಅಂತಲೂ ತಿಳ್ಕೊಂಡಿರೋದಿಲ್ಲ ಅವರು. ನಾವು ನಿಜವಾಗಿ ರಾವಣ ಅಂತ ತಿಳ್ಕೊಂಡಿರೋದಿಲ್ಲ, ಅವರು ನಿಜವಾಗಿ ರಾಮ ಅಂತ ಪಾತ್ರ ಬಂದಾಗ ಹಂಗೆ ಮಾಡ್ತಿರ್ತಾರೆ ಅಷ್ಟೇ. ಪಾತ್ರ ಬಂದಾಗ ಚಿತ್ರಪಟ ಸಮಾನವಾಗಿ ನೋಡ್ತಾನೆ ಹೊರತು ಅದ್ರ ಮೇಲೆ ರಾಗ ಆಗೋದಿಲ್ಲ, ದ್ವೇಷ ಆಗೋದಿಲ್ಲ. ರಾಗ ಆಗೋದಿಲ್ಲ, ದ್ವೇಷನೂ ಆಗೋದಿಲ್ಲ. ಒಳಗೆ ಹೋಗಿರ್ತಾರಲ್ಲ ಸ್ತ್ರೀ ಅಂತ ರಾಗ ಹಾಕತ್ತೇನೋ ಅವನಿಗೆ, ಆಮೇಲೆ ದ್ವೇಷ ಹಾಕತ್ತೇನೋ ಅದು ಆಗೋದಿಲ್ಲ ಅವನಿಗೆ, ಏನೂ ಆಗೋದಿಲ್ಲ ಅವನಿಗೆ. ರಾಗ ದ್ವೇಷ ಅದ್ರ ಮೇಲೆ, ಆ ವಸ್ತುವಿನ ಮೇಲೆ ಆಗೋದಿಲ್ಲ. ಇಲ್ಲಿ ಮಾತ್ರ ರಾಗದ್ವೇಷಗಳನ್ನು ಪ್ರಕಟ ಮಾಡ್ತಾನೆ, ಭಾವದಿಂದ ಪ್ರಕಟ ಮಾಡ್ತಾನೆ, ಒಳಗ ಮನಸ್ಸಿನಿಂದ ಇಲ್ಲ, ಒಳಗೆ ಮನಸ್ಸಿನಿಂದ ಇಲ್ಲ ಅವನಿಗೆ. ಆದ್ರಿಂದ ಮೋಹವೆಲ್ಲ ನಿಶೇಷವಾಗಿ ಹೋಗಿರುತ್ತದೆ. ಅವನ ಮೋಹ ಅನ್ನುವಂಥದ್ದು ಇರುವುದೇ ಇಲ್ಲ ಅವನಲ್ಲಿ, ಯಾವ ಮೋಹನೂ ಇರೋದಿಲ್ಲ ಅವನಿಗೆ. ಯಾವ ಥರ ಮೋಹವೆಲ್ಲ, ಎಲ್ಲ ಮೋಹ ಕ್ಷಯವಾದಾಗ ಮೋಕ್ಷವಾಗಿರ್ತತಿ. ಮೋಕ್ಷ ಅಂದರೆ ಮೋಹ ಕ್ಷಯ ಮೋಕ್ಷ ಅಂತೇಳಿ. ಮೋಕ್ಷ ಅಂದ್ರೆ ಏನು ಅಂದರೆ ಮೋಹ ನಾಶ ಮಾಡಿಕೊಳ್ಳೋದೇ ಮೋಕ್ಷ, ಮೋಹ ಇರೋದೇ ಬಂಧ. ಮೋಹ ನಾಶ ಮಾಡ್ಕೊಂಡ್ಬಿಟ್ಟು ನಾವು ಅಂದರೆ ದೇಹದ ಮೋಹ, ಇಂದ್ರಿಯ ಮೋಹ, ವಿಷಯಾದಿಗಳ ಮೋಹ, ತ್ರಿಪುತ್ರ ಮೋಹ, ಏನೇನೋ ಮೋಹಗಳದವಲ್ಲ, ಇವನು ಕಳ್ಕೊಂಡ್ಬಿಟ್ಟಿವಿ ಅಂದರೆ ಮೋಕ್ಷ ನಮಗೆ, ಇವನು ಇಟ್ಕೊಂಡ್ಬಿಟ್ಟಿವಿ ಅಂದರೆ ಬಂಧವಾಗಿರ್ತಕ್ಕಂಥದ್ದು. ಹಂಗೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮೋಹ ಇರೋದಿಲ್ಲ, ಅವ್ರಿಗೆ ಖಂಡಿತವಾಗಿಯೂ ಕೂಡ ಅವರಿಗೆ ದುಃಖವೆನಿಸುವಂಥದ್ದಾಗುವುದಿಲ್ಲ. ಇಂಥ ಮಹಾತ್ಮರಾದ ಆತ್ಮಜ್ಞಾನವು ಇಂಥ ಒಂದು ಜ್ಞಾನ ಆಗಬೇಕಾದ್ರೆ ಇದೇ ನಮ್ಮಿಂದ ನಾವೇ ಓದ್ಕೊಂಡ್ರೆ, ನಮ್ಮಿಂದ ನಾವೇ ಏನಾರ ಸಾಧನ ಮಾಡಿದರೆ, ನಮ್ಮಿಂದ ನಾವೇ ಏನಾರ ಪ್ರಯತ್ನ ಮಾಡಿದ್ವಿ ಅಂದರೆ ಆಕತೇನು ಅಂದರೆ ಆಗೋದಿಲ್ಲ. ಅದು ಆಗೋದಿಲ್ಲ. ತಾವೇ ಏನಾರ ಹಾಕ್ಕೋಬೇಕು ಅಂದ್ರೆ ಆಕತೇನು ಅಂದ್ರೆ ಆಗಲ್ಲ. ಅದಕ್ಕೆ ಆ ವಸ್ತುನ ಬೇಕು. ಹೆಣ್ಣು ತಾನೇ ಗರ್ಭಧಾರಣೆ ಮಾಡ್ಕೊಂತ ನನ್ನ ಪ್ರಯತ್ನದಿಂದ ಅಂದ್ರೆ ಆಗೋದಿಲ್ಲ. ಆಕತೇನದು ಲೌಕಿಕದೊಳಗೆ ಅದಕ್ಕೊಂದು ಬೇಕು. ಬೀಜ ತಾನೇ ಬೆಳಿತೇನೆ ಅಂದ್ರೆ ಆಗೋದಿಲ್ಲ, ಭೂಮಿ ಬೇಕು. ಭೂಮಿ ತಾನೇ ಬೆಳಿತೈತಿ ಅಂದ್ರೆ ಆಗಲ್ಲ, ಬೀಜ ಬೇಕು. ಇವೆರಡು ಇದ್ದಾಗ ಒಂದು ಫಲ ಆಕತ್ತದು. ಹಾಗೆ ಈ ದುಃಖವೆನ್ನತಕ್ಕಂಥದ್ದು ಹೋಗಬೇಕಾದ್ರೆ, ಸುಖವೆನ್ನುವಂಥದ್ದು ಹೋಗಬೇಕಾದ್ರೆ ಆ ಸುಖ ಸ್ವರೂಪನಾಗಿರ್ತಕ್ಕಂಥವನ ಅಂದರೆ ನಮ್ಮ ಪ್ರಯತ್ನದಿಂದ ನಮಗೆ ಮೋಕ್ಷ ಮಾಡ್ಕೊಂತೇವೆ ಅಂದ್ರೆ ಆಗಲ್ಲ. ಮತ್ತು ಪ್ರಯತ್ನ ಬ್ಯಾಡ ಏನು ಅಂದರೆ ಪ್ರಯತ್ನನೂ ಇರಬೇಕು. ಪೂರ್ಣ ಪ್ರಯತ್ನದಿಂದಲೇ ಆಕತಿ ಅನ್ನತಕ್ಕಂಥದ್ದಲ್ಲ. ಪ್ರಯತ್ನ ಹೆಂಗಿರ್ಬೇಕು ನಮ್ಮದು ಅಂದರೆ ಆ ಗುರುವಿನ ಒಲಿಸಿಕೊಳ್ಳತಕ್ಕಂಥ ಪ್ರಯತ್ನ ಇರಬೇಕು. ನಾವು ಒಲಿಸಿಕೊಳ್ಳುವ ಪ್ರಯತ್ನ ಇಲ್ಲ, ಜನ ಒಲಿಸಿಕೊಳ್ಳಬೇಕು ಅನ್ನೋ ಪ್ರಯತ್ನ ಇರ್ತತಿ ನಮಗೆ, ಮಾನ ಒಲಿಸಿಕೊಳ್ಬೇಕನ್ನುವಂಥ ಪ್ರಯತ್ನ ಇರ್ತತಿ, ಸಿದ್ಧಿಗಳನ್ನು ಒಲಿಸಿಕೊಳ್ಬೇಕು ಅನ್ನೋ ಪ್ರಯತ್ನ ಇರ್ತತಿ, ದೊಡ್ಡ ಮಠಾಧಿಪತಿ ಅನಿಸ್ಕೋಬೇಕು ಅನ್ನೋ ಪ್ರಯತ್ನ ಇರ್ತತಿ, ಭಾಳಷ್ಟು ಭಕ್ತರದರ ಅನ್ನೋ ಪ್ರಯತ್ನ ಇರ್ತತಿ. ಇವ್ರಿಗೊಂಥರ ಲೌಕಿಕರಿಗೊಂಥರ ಅಂತ ಅದು ಭಾರಿ 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 ವಿಚಿತ್ರವಾಗಿರ್ತಕ್ಕಂಥ ಏನು ನಮ್ಮ ತತ್ವ ಅಂದರೆ ಗುರುವಿನ ಒಲಿಸಿಕೊಳ್ತಕ್ಕಂಥ ಪ್ರಯತ್ನ ನಮ್ಮ ಹತ್ರ ಇಲ್ಲ. ಶಾಸ್ತ್ರ ಒಲಿಸ್ಕೋಬೇಕು ಅಂತ ಕೆಲವ್ರಿಗಿರ್ತತಿ, ಭಾಳ ಚಂದ ಶಾಸ್ತ್ರ ಹೇಳಬೇಕು, ಭಾಳ ಚೆಂದಾಗಿ ಹೇಳ್ಬೇಕು ಅಂದ್ರೆ ಅದನ್ನು ಒಲಿಸ್ಕೋಬೇಕು ಅಂತೇಳಿ. ಲಕ್ಷ್ಮಿ ಒಲಿಸ್ಕೋಬೇಕು ಅಂತ ಕೆಲವರಿಗೆ, ಶಾರದಾ ಒಲಿಸ್ಕೋಬೇಕು ಅಂತ ಕೆಲವರಿಗೆ, ಪಾರ್ವತಿ ಒಲಿಸ್ಕೋಬೇಕು ಅಂತ ಕೆಲವರಿಗೆ, ಹಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರುವಂಥ ಹುಚ್ಚು ಇವೆಲ್ಲ. ಅದ್ರದಿಂದ ಗುರುವಿನ ಒಲಿಸ್ಕೊಳಕ್ಕೆ ನಾವು ಅಷ್ಟು ಪ್ರಯತ್ನ ಮಾಡ್ತೇವೆ ಏನಂದ್ರೆ ಮಾಡ್ತಾ ಇಲ್ಲ. ಗುರುವಿನ ಒಲಿಸ್ಕೊಳಕ್ಕೆ ಅಷ್ಟು ಪ್ರಯತ್ನ ಮಾಡ್ತೇವೆ ಏನಂದ್ರು ಮಾಡೋದಲ್ಲ. ಹೆಂಡತಿ ಒಲಿಸ್ಕೊಳಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ, ಗಂಡನ ಒಲಿಸ್ಕೊಳಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಎಷ್ಟು ಪ್ರಯತ್ನ ಮಾಡಿದ್ರು ಗಂಡು ಒಲಿಯೋದಿಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಹೆಂಡತಿ ಒಲಿಯೋದಿಲ್ಲ. ಕಲೆಯನ್ನರಿದು ಕೂಡಿ ಬಯಸಿದುಚಿತವ ನಿತ್ತು ಅನ್ಯರತಿಗೆ ಹಂಬಲಿಸುವ ಅಂಬುಜಾಕ್ಷಿಯನು ಅಂತ ಅವ್ರ ಹಿಂದೆ ಭಾಳಷ್ಟು ಕಠಿಯಾಗಿ ಹೇಳಿದ್ದಾರೆ. ಕಲೆ ಅಂದರೆ ನಮಗೆ ಗೊತ್ತಿಲ್ಲ,
ಕಲೆಗಳೇನು ಅಂದರೆ ಗೊತ್ತಿಲ್ಲ. ಆದ್ರೂ ಕೂಡ ನಾವು ಏನೇನೋ ಮಾಡಿ ಪ್ರಯತ್ನ ಮಾಡ್ತೇವೆ ಒಲಿಸ್ಕೊಳ್ಳೋಕ್ಕೆ. ಒಲಿಯುವಂಥದ್ದಲ್ಲ, ನೆಲೆಯುವಂಥದ್ದು ಸಿಗೋದಿಲ್ಲ ಅಂಥೇಳಿ ಶಾಸ್ತ್ರಗಳು ಹೇಳ್ತವೆ. ಶಾಸ್ತ್ರಗಳು ಎಲ್ಲೆಲ್ಲಿರ್ತದೋ ನೆಲೆ ಅನ್ನತಕ್ಕಂಥದ್ದು ಗೊತ್ತಾಗುವುದಿಲ್ಲ ಅಂಥೇಳಿ. ಯಾವುದು ಭರ್ತೃಹರಿದಿನ ಒಂದು ಕತೆ ಬರ್ತದಲ್ಲ, ಭರ್ತೃಹರಿದು 12 ವರ್ಷ ತಪಸ್ಸು. ಎಷ್ಟಾಗತ್ತೆ ಟೈಮು? ದೀನ ಭಾವದಿಂದ ಶರಣ ಬಂದ ಭಕ್ತರಿಗೆ ಈ ಜ್ಞಾನವನ್ನು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ ಜ್ಞಾನವನ್ನು ಅಂದರೆ ದೀನತೆಯಿಂದ ಹೋಗಿರಬೇಕು. ದೈನ್ಯದಿಂದ ದಾಸನಾಗಿ ಕಿಂಕರನಾಗಿ ಅಹಂಕಾರಿಯಾಗಿ ಹೋದ್ರೆ ಮಾತ್ರ ಎಂದೂ ಸಿಗುವುದಿಲ್ಲ. ಆಸೆ ಇಟ್ಕೊಂಡು ಹೋದ್ರೆ ಎಂದೂ ಸಿಗುವುದಿಲ್ಲ. ಏನೇನೋ ದುರ್ಬುದ್ಧಿ ಇಟ್ಕೊಂಡು ಹೋದ್ರೆ ಅವನ ಹತ್ರ ಆ ಜ್ಞಾನವೆನ್ನತಕ್ಕಂಥದ್ದು ಸಿಗುವುದಿಲ್ಲ. ದೀನ ಭಾವದಿಂದ ಹೋದ ಮಾತ್ರ ಅವನು ಆ ಜ್ಞಾನವನ್ನು ಕೊಡ್ತಾನೆ. ಅವನ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡ್ವಿ ಅಂದರೆ ಖಂಡಿತವಾಗಿಯೂ ಅದು UPS ಅಷ್ಟೇ. ಆದರೆ ಅಲ್ಲೇ ಮುಗಿತಾ ಬಂದಿರ್ಬೇಕು. ನಾನು ಸಾಕ್ತಾಗ ಇಲ್ಲಿ ಕೇಳ್ತಲ್ಲ ನಿಮಗೆ ಕೇಳಿದ್ರೆ ನಮಗೆ ಕೇಳ್ತಲ್ಲ. ನಿಮಗೆ ಕೇಳೋ ಉದ್ದೇಶ ನಮ್ದು ಇಲ್ಲೇ ಅಲ್ಲ. ನೀವು ಬರೀ ಕನ್ನಡಿ. ನಮಗೆ ಕೇಳ್ಬೇಕಾಗಿರೋದು ಅಷ್ಟೇ. ಅದು ನಮಗೆ ಕೇಳ್ಬೇಕಾಗಿರೋದು ನಾವು ಕೇಳಬೇಕು ಅನ್ನೋ ಉದ್ದೇಶ ಐತಿ. ಆದ್ರಿಂದ ಇಂಥ ಜ್ಞಾನವು ಕೊಡ್ತಕ್ಕಂಥ ಯೋಗ್ಯತೆ ಜಗತ್ತಿನೊಳಗೆ ಅಖಿಲಾಂಡ ಬ್ರಹ್ಮಾಂಡದೊಳಗೆ ಯಾರಿಗೂ ಅಧಿಕಾರವೆನ್ನುವಂಥದ್ದಿಲ್ಲ. ಸೃಷ್ಟಿ ಮಾಡುವ ಅಧಿಕಾರ ಯಾರಿಗಿಲ್ಲ, ಪಾಲನೆ ಮಾಡುವ ಅಧಿಕಾರ ಯಾರಿಗಿಲ್ಲ, ಸಂಹಾರ ಮಾಡೋ ಅಧಿಕಾರ ಯಾರಿಗಿಲ್ಲ. ಅವರಿಗೆ ಐತಿ, ಮೂವರಿಗೆ, ತ್ರಿಮೂರ್ತಿಗಳಿಗೆ. ಹಾಗೆ ಜ್ಞಾನ ಕೊಡ್ತಕ್ಕಂಥ ತ್ರಿಮೂರ್ತಿಗಳು ಕೂಡ ಜ್ಞಾನ ಕೊಡ್ತಕ್ಕಂಥ ಅಧಿಕಾರ ಯಾರಿಗೆ ಅಂದರೆ ಸದ್ಗುರುವಿಗೆ ಉಂಟು. ಆದ್ದರಿಂದ ನಗುರೋರಧಿಕಂ ಶಿವಶಾಸನತಃ ಶಿವಶಾಸನತ ಅಂತ ಅಂದಿರ್ತಕ್ಕಂಥದ್ದಾಗಿರುವುದು. ಆದ್ದರಿಂದ ಅಧ್ಯಾಯದ ಆರಂಭದಲ್ಲಿ ಸದ್ಗುರುವಿನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ ಬ್ರಾಹ್ಮಣ ದಂಪತಿಗಳಿದ್ದರು. ಆ ಪೈಕಿ ಸ್ತ್ರೀಗೆ ಬಹಳಷ್ಟು ಭೂತ ಉಪದ್ರವಾಗಿತ್ತು. ಅವರು ಬಹಳ ಪ್ರಯತ್ನ ಮಾಡಿದ್ರು. ಮಂತ್ರ ತಂತ್ರ ಅದು ಇದು ಏನೇನೋ ಬಿಡಿಸೋರು ಪಡಿಸೋರು ಅವು ಇವು ಯಾರು ಏನು ಮಾಡಿದ್ರು ಕೂಡ ಅವು ಬಿಡಲಿಲ್ಲ. ಆ ಭೂತ ಅಂತಕ್ಕಂಥದ್ದು ಹಿಡಿದಿರ್ತಕ್ಕಂಥ ದೆವ್ವ ಪಿಶಾಚಿ ಅಂತ ಬ್ರಹ್ಮರಾಕ್ಷಸಗಳು ಅಂತ ಹಿಡಿತವೆ ಕೆಲವರಿಗೆ. ಪೀಡಿ, ಪಿಶಾಚಿ, ದೆವ್ವ, ಬ್ರಹ್ಮರಾಕ್ಷ ಅಂತ ಅನೇಕ ಅದಾವು. ಆ ಬ್ರಹ್ಮರಾಕ್ಷ ಹಿಡಿದು ಬಿಡ್ತು ಅಂದರೆ ಅವನೇನು ಬಿಡ್ಸಕ್ಕೆ ಬಂದಿರ್ತಾನಲ್ಲ ಅವನ್ನ ನುಂಗಿ ಬಿಡ್ತಾವು. ಅವನಿಗೆ ಮಂತ್ರ ಹಾಕಿ ಬಿಡ್ತಾವೆ. ಹಿಂಗೆ ಬಹಳಷ್ಟು ಕೃಪೆಯಿಂದ ಆ ನರಸೋಬನ ಹತ್ರ ಹೋದ್ರು ಅವರು. ನರಸೋಬವಾಡಿಗೆ, ನರಸೋಬವಾಡಿ ಅಂತ ಒಂದೈತಿ, ಯಾವುದೋ ಪೀಠ ಅದು. ಅಲ್ಲಿ ಕೆಲವು ಇಂಥವೆಲ್ಲ ಹೋಗ್ತವೆ ಮಾಡ್ತವೆ ಅಂತೇಳಿ ಹೋದೈತಿ. ಅಲ್ಲಿ ಆ ಪ್ರಕಾರ ಹೋದರು. ಕೆಲವು ದಿವಸ ಇದ್ದರು. ಅದು ಭಾಳಷ್ಟು ಬಂದು ಹೋಗ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಆತ ಆ ವಾತಾವರಣದೊಳಗೆ. ಆದರೂ ಇತ್ತು. ಅದರ ಸ್ವಪ್ನದೊಳಗೆ ನರಸೋಬನೆ ಬಂದು ನೀವು ಇದು ಪೂರ್ಣ ಬಿಡುಗಡೆ ನಿಮಗಾಗಬೇಕು ಅಂದರೆ ಸಿದ್ಧಾರೂಢ ಹತ್ರ ಹೋಗ್ರಿ ಅಂತೇಳಿ ಆದೇಶವಾಯಿತು. ಅದೇ ರೀತಿ ಬಂದರು. ಇಲ್ಲಿ ಸದ್ಗುರುವಿನ ಸೇವೆಯಲ್ಲಿ, ಭಜನೆಯಲ್ಲಿ, ಶಾಸ್ತ್ರದಲ್ಲಿ ಈ ಪ್ರಕಾರವಾಗಿ ಆ ವಾತಾವರಣದೊಳಗೆ ಇರಲಿಕ್ಕೆ ಹತ್ತಿದ ಕೂಡಲೇ ಅದು ಬರ್ತಾ 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 ಆ ಭೂತ ಬಾಧೆ ಅನ್ನುವಂಥದ್ದು ಸಂಪೂರ್ಣವಾಗಿ ಹೋಗಿಬಿಡ್ತು. ಭಾಳಷ್ಟು ಸಂತೋಷವಾಗಿಬಿಡ್ತು. ಭಾಳ ಪ್ರಯತ್ನ ಮಾಡಿದ್ರು. ಅವ್ರಿಗೆ ಗಂಡ ಹೆಂಡತಿಗೆ ನೆಮ್ಮದಿನೇ ಇರ್ತದಿಲ್ಲ. ಅದಂಗೆ ಸೀರೆ ಪಾರಿ ಬಿಚ್ಕೊಂಡು ಕೂದಲ ಪಾದಲ ಕೆದರ್ಕೊಂಡು ಕುಣಿತಿರ್ತದ ಅಂಗದಾಗ. ಗಂಡ ಅದನಿಗೆ ಹೆಂಗೆ ಸುಮ್ಮನಿರ್ಬೇಕು, ಅವನಂಗೆ ಕುಣಿಯಬೇಕಾರ. ಇವನು ಅದ್ರ ಜೊತೆಗಳದ, ಅದು ಇದ್ರ ಜೊತೆಗಳದು, ಏನು ಹಿಡ್ಕೊಳ್ಳೋದು ಭಯಂಕರ ಪಜಿತಿ. ಇಬ್ಲಾರು ಜಪಾನ ಮಾಡಿ ಯಾಕಾರ ಹುಟ್ಟಿದ್ದೇವಪ್ಪ, ಯಾಕಾರ ಗಂಡ ಹೆಂಡತಿ ಆಗಿದ್ದೇವಪ್ಪ ಅನ್ಸಿಬಿಡ್ತದೆ. ಈ ಹೆಂಗಿದ್ರು ಇವಕ್ಕೂ ಅನಿಸ್ತಿರ್ತೈತಿ, ಅವಕ್ಕಿನ್ನೂ ಏಟು ಅನಿಸಿರ್ಬೇಕು. ಎಲ್ಲ ಚಲೋ ಇದ್ದವಕ್ಕೆ ಅನಿಸ್ತಿರ್ತೈತಿ. ನೀನು ಇಂಥಕ್ಕೇನದು ಗೊತ್ತಾಗಿದ್ರು ನಾ ಮಾಡ್ಕೊಂತದ್ದಿಲ್ಲ ಅಂತಾನ. ಆಮೇಲೆ ನೀನಿಂತನಂತ ಗೊತ್ತಾಗಿದ್ರು ನಾ ಮೊದಲು ಮಾಡ್ಕೊಂತದ್ದಿಲ್ಲ ಅಂತ ಹಾಕ್ಯಂತಾಳ. ಮಾಡ್ಕೊಂಡ ಬಳಿಕ ಏನು ಮಾಡಕ್ಕೆ ಬರಂಗಿಲ್ಲ. ಸುಮ್ಮನೆ ಅನುಭವಿಸ್ತಿರ್ಬೇಕು. ಪಾಲಿ ಬಂದದ್ದು ಪಂಚಾಮೃತ ಅಂತೇಳಿ. ಇಂಥಕ್ಕಿಂತ ಮೊದಲ ಗೊತ್ತಾಗಿದ್ರೆ ನಾ ಮಾಡ್ಕೊಂತದ್ದಿಲ್ಲ ಅಂತಾನ. ಮೊದಲೇ ಹೆಂಗೆ ಗೊತ್ತಾಗತ್ತದು? ಮೋಸ ಮಾಡೇ ಮಾಡೋದು. ನೀನು ಮೋಸ ಮಾಡ್ತೀಯ, ಅವರು ಮೋಸ ಮಾಡ್ತಾರ. ಮೀಸಿ ಕಪ್ಪು ಹಚ್ತೀರಿ ಅಂತ ಅನ್ನೋದಿಲ್ಲನ. ನೀವು ಅವ್ರಿಗೆ ಮೋಸ ಮಾಡ್ತೀರಿ, ಅವ್ರು ನೀವು ಮೋಸ ಮೋಸ ಒಬ್ರಿಗೊಬ್ರು ಮೋಸ ಮಾಡ್ತಾರೆ. ಆದ್ರಿಂದ ಭಾಳ ಹಿಂಸೆ ಆಗಿತ್ತು. ಅದು ಹೋದ್ಬೇಕು. ಭಾಳಷ್ಟು ಸಂತೋಷವಾಯಿತು.
ಅದೆಲ್ಲ ನಿಶೇಷವಾಗಿ ಹೋತಲ್ಲ. ಹೋದ ಬಳಿಕ ಗುರುವಿನ ಆಜ್ಞೆ ಪಡ್ಕೊಂಡು ಹೋಗ್ರಿ, ನೀನೇನಾದರೂ ಮುಗೀತು, ಅದ್ರದ್ದು ಮುಗೀತು, ಇನ್ನು ನಿಮಗೇನು ಮಾಡಲ್ಲ ಅಂತೇಳಿ ಹೋದರು. ಆದರೆ ಮೊದಲು ಹೋದಾಗ ಅವರು ನರಸೋಬನಿಗೆ ಈ ಕಾಯಿಲೆ ಗುಣ ಆದರೆ 100 ರೂಪಾಯಿ ಕೊಡ್ತವೆ ಅಂತೇನೋ ಬೇಡ್ಕೊಂಡಿದ್ರು ಅವರು. ಕಾಯಿಲೆ ಗುಣ ಆದರೆ 100 ರೂಪಾಯಿ ಕೊಡ್ತವೆ ಅಂತ. ಹೋದ ಬಳಕಂದ್ರು ನಮಗೆ ಗುಣ ಆಗಿದ್ದು ಸಿದ್ಧಾರೂಢರ ಹತ್ರ, ಬೇಡ್ಕೊಂಡದ್ದು ಇವನ ಹತ್ರ. ರೂಪಾಯಿ ಇವನಿಗೆ ಕೊಟ್ರೆ ಅವ್ರಿಗೆ ಸಿಟ್ಟು ಬರ್ತತೇನೋ, ಅವ್ರಿಗೆ ಕೊಟ್ಟರೆ ಇವ್ರಿಗೆ ಸಿಟ್ಟು ಬರ್ತೇನೋ ಅಂತ ಅವ್ರಿಗೆ ಏನೇನೋ ಸಮಸ್ಯೆಗಳಾಗಿರ್ಬೇಕು. ಭಾಳ ಚಿಂತೆಗಿದ್ದು ಅವ ನರಸೋಬ ಬಂದು ಸ್ವಪ್ನದೊಳಗೆ ಹೇಳ್ದ, ನೀವು ಸಿದ್ಧಾರೂಢರಿಗೆ ಕೊಡ್ರಿ, ನನಗೆ ಕೊಟ್ಟಂಗೆ ಆಗತ್ತೆ, ನನ್ನ ಅವತಾರವೇ ಅದು, ಅವನ ಅವತಾರವೇ ನಾನು. ಅದೇನು ವಿಚಿತ್ರ, ಅಲ್ಲಿ ಮುಟ್ಟಿಸಿದ್ರೆ ಅದು ನಿಜವಾಗಿ ಮುಟ್ತತಿ, ಸತ್ಪಾತ್ರಕ್ಕೆ ಮುಟ್ತತಿ, ಅಲ್ಲೇ ಹೋಗಿ ಮುಟ್ಟಿಸ್ರಿ, ನೀವೇನು ಅದು ಬೇಡ್ರಿ ಅಂತೇಳಿ ಸ್ವಪ್ನದೊಳಗೆ ಬಂದು ಹೇಳ್ದ. ಆ ರೀತಿಯಾಗಿ ಬಂದು ಅರ್ಪಿಸಿದರು. ಆಮೇಲೆ ಯಾವಾಗಲೂ ಗುರುಭಕ್ತರಾಗಿ ಗುರು ಸೇವೆ ಮಾಡ್ತಾ, ಗುರು ಧ್ಯಾನ ಮಾಡ್ತಾ ಆ ಪೀಡೆ ಪಿಶಾಚಿ ದುಃಖದಿಂದ ನಿವೃತ್ತರಾದರು ಅನ್ನುವಂಥ ಮೊದಲನೇ ಇತಿಹಾಸ. ಎರಡನೇ ಇತಿಹಾಸದಲ್ಲಿ ನಿರುಪಾದಪ್ಪ ಎನ್ನುವಂಥ ಭಕ್ತನಿದ್ದನು. ಅವನು ಸದ್ಗುರುವಿನ ಮೇಲೆ ಬಹಳಷ್ಟು ಪ್ರೇಮ. ಯಾವಾಗಲೂ ಅವನಿಗೆ ದೇಹ ಗೇಹಾದಿಗಳಲ್ಲಿ ಆಲಸ್ಯ ಭಾವ ಇರಲಿ ಅಂಥೇಳಿ ಹೇಳ್ತಾರಲ್ಲ, ಆ ಪ್ರಕಾರ ಆಲಸ್ಯದಿಂದ ಗುರು ಸೇವೆ, ಗುರು ಧ್ಯಾನ, ಗುರು ಭಜನೆ ಮಾಡ್ಕೊಂತ ಇದ್ದವನು. ಪೂರ್ಣ ಇದೇ ಅವನಿಗೆ ಯಾವಾಗಲೂ. ಈ ರೀತಿ ಇದ್ದಾಗ ಅವ್ರ ಅಣ್ಣ ಒಮ್ಮೆ ಬಂದು ಭಾಳಷ್ಟು ಹೇಳ್ತಿದ್ದ, ಕರೆಯಕ್ಕೆ ಬರ್ತದ, ಬಾರೋ ದುಡಿಯೋ, ಹೆಂಡ್ರು ಮಕ್ಕಳು ಅದಾರೆ, ಅವ್ರಿಗೆಲ್ಲ ಊಟ ಹಾಕಬೇಕು, ನೀನು ಬಂದು ಇಲ್ಲಿ ಕುಂತ್ರೆ ನಾನು ಒಬ್ಬನೇ ಎಷ್ಟು ದುಡಿಲಿ ಏನು ಅಂತೇಳಿ. ಅವನು ಕೇಳ್ತಿದ್ದಲ್ಲ, ಶಿಸ್ತು ಊಟ ಹೊಡಿಯೋನಲ್ಲಿ ಬಂದಿಲ್ಲಿ ಸೇವಾ ಭಜನೆ ಸ್ತೋತ್ರ ಎಲ್ಲ ಮಾಡ್ಕೊಂಡು ಇಲ್ಲೇ ಇರೋನು. ಊಟ ಟೈಮಿಗೆ ಊಟ ಹೊಡೆದು ಹಿಂಗೆ ಬರೋದು. ಅವ್ನು ಎಷ್ಟು ಸುಮ್ಮನೆ ಊಟ ಹಾಕ್ತಾರೆ, ಯಾರೂ ಹಾಕೋದಲ್ರಿ ಸುಮ್ಮನೆ ಊಟನ. ನಾವ ಹಾಕೋದಿಲ್ಲ, ಮಾಡ್ದ 3 ದಿವಸ ಆದ ಬಳಕ ಏನಾರ ಮಾಡಿದ್ಯಾ ಇರು, ಇಲ್ಲ ಅಂದ್ರೆ ನಡಿ. ಸುಮ್ಮನೆ ಕುಂಡ್ರಿಸಿ ಊಟ ಹಾಕಿದ್ವಿ ಅಂದರೆ, ಧರ್ಮದನ್ನ ಅಧರ್ಮಕ್ಕೆ ಎಡಿ ಮಾಡಿದ್ವಿ ಅಂದರೆ, ಸೋಂಬೇರಿಗಳಿಗೆ ಕೊಟ್ಕೊಂತ ಹೋದ್ವಿ ಅಂದರೆ ಆ ಕೊಟ್ಟವ್ರಿಗೆ ಏನಾಕತಿ? ಸೋಂಬೇರಿಗಳು ಬೆಳೆಸ್ಕೊಂತ ಅಪಾತ್ರರಿಗೆ ದಾನ ಮಾಡ್ಕೊಂತ ಹೋದ್ರೆ ಏನಾದರೂ ಒಂದು ಭಜನೆ ಮಾಡಬೇಕು, ಸ್ತೋತ್ರ ಮಾಡಬೇಕು, ಸೇವಾ ಮಾಡಬೇಕು, ಏನಾದರೂ ಒಂದು ಮಾಡ್ತಿದ್ರೆ ಒಂದು ಸಂಸ್ಕಾರಿಯಾಗಿದ್ದರೆ ಅವ್ನು ತನಗೆ ಅನ್ನ ಕೊಟ್ಟರೋದು ಫಲ ಆಕತಿ. ಸೋಂಬೇರಿಯಾಗಿ ಅಲ್ಲೇ ಇದ್ದಲ್ಲೇ 2 ಮಾಡ್ಕೊಂತ ಇದ್ದಲ್ಲೇ ತಂದು ಕೊಡಪ್ಪ ಅನ್ಕೊಂತ ಕುತ್ಕೊಂಡ ಅಂದರೆ ಏನು ಸಾವಿರಾರು ಮಂದಿ ಕುಡ್ಕೊಂಬಿಡ್ತಾರೆ. ಹೌದಾ? 3 ದಿವಸ ಆತಿಲ್ಲಪ್ಪ ಹೇಳು ಅಂತೇಳಿ. ಮತ್ತು ಮನೆಯಾಗೂ ಅವರು ಹಂಗೆ ಶುರು ಮಾಡ್ಕೊಂಡ್ರು, ಮನೆಯಾಗೂ ಹಂಗಾನೆ, ಮಾಡ್ತಾಗೋ ಹಂಗಾನೆ. ಆವಾಗ ಅವನಿಗೆ ಭಾಳ ಸಿಟ್ಟು ಬಂತು. ಸಿದ್ಧಾರೂಢ ಹತ್ರನ ಬಂದು, ನೋಡಪ್ಪ ದಿವಸ ದುಡಿಯೋದು ದುಃಖ ಬಿಡೋದು ಬಿಟ್ಟು ಇಲ್ಲಿ ಬಂದು ಇದ್ದು ಬಿಡ್ತಾನೆ, ಇವನಿಗೆ ಬರಬೇಡ ಅಂಥೇಳಿ ಹೇಳಪ್ಪ ಅಂತ. ಆತ ಅಲ್ಲೇ ಇರಪ್ಪ ಮನೆಯಾಗ, ನೀನಿಪ್ಪ ನೋಡು ಹೋಗಬಾರ್ದು ನೀನು ಅಂಥೇಳಿ ಅವ್ರ ತಲೆ ಆಜ್ಞೆ ಮಾಡಿಸ್ಕೊಂಡ ಕರ್ಕೊಂಬಂದ. ಅಲ್ಲೇ ಮಾಡ್ತಿದ್ದವನು. ಆದರೂ ಅವನಿಗೆ ಏನು ಇಚ್ಛೆ ಅಂದರೆ ಒಂದು ತುತ್ತು ಗುರಿಗೆ ಉಣಿಸ್ಬೇಕು, ನಾನು ಕಾಯ್ಕ ಮಾಡ್ಬೇಕು. ಕಾಯ್ಕ ಮಾಡ್ತಿದ್ದ, ಕೆಲಸ ಮಾಡ್ತಿದ್ದ. ಉಣ್ಣದ್ರಾಗ ಒಂದು ತುತ್ತು ಉಣಿಸ್ಬೇಕು ಅಂತ ಅವನಿಗೆ ಇಚ್ಛೆ. ಅವಾಗೇನು ಮಾಡೋನು, ಊಟ ನೀಡಿದ ಕೂಡಲೇ ಅದ್ರಾಗ ಅರ್ಧ ತೆಗೆದಿಟ್ಟು ಅರ್ಧದ ಒಂದು ಸ್ವಲ್ಪ ತಗೊಂಡು ಹೋಗಿ ಒಂದು ತುತ್ತು ಉಣಿಸ್ಕೊಂಡು ತಾನು ಉಂಡು ಕೆಲಸ ಮಾಡ್ತಿದ್ದವನು. ದಿವಸ ಎಡಿ ತಗೊಂಬರೋದು ನಿಯಮ ಮಾಡ್ತಿದ್ದ. ಆಮೇಲೆ ಒಂದು ದಿವಸ ಅವ್ರ ಅಣ್ಣ ಬಂದ, ದಿವಸ ಯಾಕೆ ಕಳಿಸ್ತೀಯಪ್ಪ ಎಡಿನ, ಯಾವಾಗಾರ ಹಬ್ಬ ಹುಣ್ಣಿಗೆ ಯಾವಾಗಾರ ಕಳಿಸಿ ಸಾಕು, ದಿವಸ ಯಾಕೆ ಕಳಿಸ್ತೀಯ ಅಂತಂದ್ರು. ನಾ ಕಳಿಸೇ ಇಲ್ಲ ಅಂತ ಅಂದವನು. ಇವನಿಗೆ ಬಂದು ಕೇಳಿದ್ರೆ ನಾನು ನೀಡ್ತಿದ್ರು, ಅದ್ರಾಗ ಸ್ವಲ್ಪ ತಗೊಂಡು ಹೋಗಿ ಕೊಡ್ತಿದ್ದೆ ನಾನು ಅಂತ. ಇವನು ಜಾಸ್ತಿ ನಿಡ್ಸ್ಕೊಂಡು ಹೋಗಿರ್ಬೇಕು. ಈ ಬಟ್ ಎಡಿ ಒಯ್ದೆ ಅಂದರೆ ಸಿದ್ಧಾರೂಢನ ಆಣಿ ನೋಡು ಅಂತೇಳಿ ಆಣಿ ಹಾಕಿಬಿಟ್ಟ ಅವನಿಗೆ. ಇನ್ನು ಹೋಗಿ ಬರಲ್ದಂಗೆ ಆತಲ್ಲ, ಆಣಿ ಹಾಕಿರ್ಬೇಕು ಅವನಿಗೆ. ಸಿದ್ಧಾರೂಢನ ಆಣಿಯಾಗಿ ಒಯ್ಬಾರ್ದು ನೋಡಿ ನೀನು ಅಂದ. ಅದೆಲ್ಲ ಆಮೇಲೆ ಊಟಕ್ಕೆ ನೀಡಿದ್ರು. ದಿವಸ ನಾನು ಬಂದು ಉಣಿಸ್ತಿದ್ನಪ್ಪ, ನಿನಗೆ ಯಾರು ಉಣಿಸ್ತಾರೋ ಏನೋ ಗೊತ್ತಿಲ್ಲ ಅಂಥೇಳಿ ಒಳಗೆ ಎಡಿ ತಗೊಂಡು ಹೋದ. ಭಾಳ ಹೊತ್ತು ಕರೆದ, ಬರಲೇ ಇಲ್ಲ. ಭಾಳಷ್ಟು ಕಾದ. ನಿನಗೆ ಉಣಿಸ್ತಿದ್ದಲೇ ನಾನು ಉಣ್ಣೋದಿಲ್ಲ, ಬಂದು ನೀನು ಒಂದು ತುತ್ತು ಉಂಡು ಹೋಗು, ನಾನಂತೂ ನಿನ್ನ ಹತ್ರ ಬರೋಕ್ಕಾಗಂಗಿಲ್ಲ, ನಿನ್ನ ಆಣಿ ಹಾಕಿದ್ದಾನೆ, ನಾನು ಅದನ್ನು ಭಂಗ ಆಗಕ್ಕೆ ತಯಾರಿಲ್ಲ. ಬಂದ್ರೆ ನೀನೇ ಬರಬೇಕು, ನೀನೇ ಬಂದು ಉಂಡು ಹೋಗ್ಬೇಕು, ನಾನಂತೂ ಬರೋದಿಲ್ಲ. ನೀನೇ ಕಳಿಸಿದೀಯಾ ಅನ್ಬೇಕು, ನೀನೇ ಬರಬೇಕು ನನ್ನ ಹತ್ರ. ಹಿಂಗೆ ಹಠ ಹಿಡ್ಕೊಂಡ ಭಾಳ ಹೊತ್ತು ಕಾದ ಮಾಡ್ದ. ನೀನೇನು ಬರಂಗೆ ಕಾಣಲ್ಲ, ಮತ್ತು ನಾನು ಯಾಕೆ ಪ್ರಾಣ ಇಟ್ಕೋಬೇಕು, ನಿನಗೆ ಉಣ್ತಿಲ್ಲ ಅಂತ ಹೇಳಿ ಹಗ್ಗ ತೊಲೆಗೆ ಹಾಕಿದ. ಊರ್ಲಿ ಹಾಕ್ಯಂದು ಇನ್ನೇನು ಅವನ ಹೆಸರು ಕರೆದು ಹಾರ್ಬೇಕನ್ನೋ ಹೊತ್ತಿಗೆ ಪ್ರತ್ಯಕ್ಷರಾದರು ಅಂತೀವಿ.
ಆವಾಗ ಬಿಡಿಸಿದ್ರು, ಇಳಿತು. ಆಮೇಲೆ ಚಲೋ ಬಂದು ಇಲ್ಲದ್ರೆ ನಾನು ನಿನ್ನ ಸಲುವಾಗಿ ಪ್ರಾಣನ ಕಳ್ಕೊಂಬಿಡ್ತಿದ್ದೆ ಇವತ್ತು ಅಂದ. ಆಮೇಲೆ ಕೊಟ್ಟದ ತಾಟಿತ್ತಲ್ಲ ಅದ್ರಾಗ ಒಂದು 3-4 ತುತ್ತು ಉಣಿಸಿದ ಸಾಕು ನೀನು ಉಣ್ಣು ಅಂದರು. ಮತ್ತು ಅದೃಶ್ಯರಾದರು. ದಿವಸ ಒಳಗೆ ಹೋಗೋನು, ಎಡಿ ಇಟ್ಕೊಳ್ಳೋನು, ಕದ ಹಾಕ್ಕೊಳ್ಳೋನು, ಕಾರದ ಕೂಡಲೇ ಬರಬೇಕು, ಉಂಡು ಹೋಗ್ತಿರ್ಬೇಕು. ಹಿಂಗೆ ನಡೆಯಕತ್ತು. ಏನು ದಿವಸ ಒಳಗೆ ತಗೊಂಡೋಗಿ ಉಣ್ತಾನಲ್ಲ ಇವನು ಅಂತೇಳಿ ಕತ್ತಲಾಗ ಹೋಗಿ ಕೂತ್ಕೊಂಡು ನೀಡ್ಕೊಂಡು ಉಣ್ತಾನ, ಯಾರನ್ನ ಕರಿತಾನ, ಯಾರ್ದ ಕೂಟ ಮಾತಾಡ್ದಂಗೆ ಆಕತಿ, ಏನು ಒಂದು ಸಮಾಚಾರ ಒಂದು ಅಂತೇಳಿ ಒಂದು ದಿವಸ ಅಡಿಕೆಂಗೆ ಕುಂತದ್ನಂತ. ಅವ್ನು ಅವನಿಗಿಂತ ಮುಂಚಿತವಾಗಿ ರೂಮ್ನಾಗ ಹೋಗಿ ಅಡಿಕೆಂಗೆ ಕುಂಟ್ಬಿಟ್ಟಾನ. ಅವನು ಯಥಾಸ್ಥಿತಿ ಯಾವ ಕಲ್ಪನೆ ಅಲ್ದಾನೋ ತಗೊಂಡ ಹೋದ, ಕದ ಹಾಕ್ಯಂಡ ಎಲ್ಲ ಸಜ್ಜು ಮಾಡಿದೆ. ಅವ್ರಿಗೆ ಕುಂಡ್ರ ಕಾಯ್ತಾ ತಾನು ಕುತ್ಕೊಂಡ, ನೀರು ಇಟ್ಕೊಂಡ ಎಲ್ಲ ಸಜ್ಜು ಮಾಡಿ, ಬಾರಪ್ಪ ಬೇಗ ಬಾರೋ, ಭಾಳ ಹಸ್ತಿರ್ಬೇಕು ನೀನು ಅಂದ. ಅವರು ಪ್ರತ್ಯಕ್ಷರಾದರು, ಬಂದು ಕುಂತರು, ಅವರಿಗೆ ಉಣಿಸಿದ. ಆ ಮನೆಯೆಲ್ಲ ಪ್ರಕಾಶವಾಗಿಬಿಡ್ತು. ಅವ್ರು ಬಂದು ಕೂಡಲೇ ಇವನಿಗೆ ದಿಗ್ಭ್ರಾಂತಿ ಆಗಿಬಿಡ್ತು. ಕರೆದು ಕೂಡಲೇ ಎಲ್ದಲೇ ಎಲ್ಲ ಕದ ಹಾಕೈತಿ, ಕಿಟಕಿ ಹಾಕೈತಿ, ಎಲ್ಲ ಹಾಕೈತಿ, ಇಲ್ಲಿ ಪ್ರತ್ಯಕ್ಷರಾಗ್ಬಿಟ್ರು. ಆಮೇಲೆ ಉಂಡು ಕೂಡಲೇ ಮತ್ತೆ ಅಪ್ರತ್ಯಕ್ಷರಾಗ್ಬಿಟ್ರು. ಎಂಥ ಭಕ್ತನಿರ್ಬೇಕು ಅಂತ ಅವನಿಗೆ ಭಾಳ ಆಶ್ಚರ್ಯ ಆಗಿಬಿಡ್ತು. ಆಮೇಲೆ ಕದ ತೆಗೆದು ಅವನಿಗೆ ಉದ್ದಕ್ಕೂ ಅಡ್ಡು ಬಿದ್ದು, ನೀನು ಸದ್ಗುರುನ ಹೊಲಿಸ್ಕೊಂಡಿದ್ಯಪ್ಪ, ನಿನ್ನಿಂದ ನನಗೂ ಕೂಡ ಅವನ ದಿವ್ಯ ಮಹಿಮೆ ಅನ್ನುವಂಥದ್ದು ಗೊತ್ತಾಯ್ತು. ನಿಮ್ಮಿಬ್ಬರಿಗೂ ಅಲ್ಲೇ ನಾನು ಅನ್ನ ನೀರುಗಳು ಪೂರೈಸ್ತೇನೆ, ನೀನು ಮಠದಾಗ ಸೇವೆ ಮಾಡ್ಕೊಂತ ಇರು, ನಿನಗೆ ಒಯ್ದು ಕೊಡ್ತೇನೆ ಅಂತೇಳಿ ದಿವಸ ಮನೆಯಿಂದ ತಾನು ಅಲ್ಲಿಗೆ ಪ್ರಸಾದ ಒಯ್ಬೇಕು. ಇವನವ್ರಿಗೊಂದು ತುತ್ತು ಉಣಿಸಿ ತಾನು ಉಣ್ಬೇಕು. ಈ ಪ್ರಕಾರವಾಗಿ ಸದ್ಗುರುವನ್ನು ಪೂರ್ಣವಾಗಿ ತಾನು ಒಲಿಸಿಕೊಂಡು ಸದ್ಗುರುನ ಪೂರ್ಣವಾಗಿರುವಂಥ ಪ್ರೇಮಾನುಗ್ರಹಕ್ಕೆ ಪಾತ್ರರಾಗಿ ತನ್ನ ಪರಿವಾರದವರ ಜೊತೆಗೆ ತಾನು ಧನ್ಯತೆಯನ್ನು ಸಂಪಾದನೆ ಮಾಡಿಕೊಂಡ ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.